ಗೈಸ್ ಒಮ್ಮೆ ಆಲೋಚನೆ ಮಾಡಿ, ನಿಮ್ಮ ಹತ್ರ ಒಂದು ಶಕ್ತಿ ಇದೆ, ಅದರಲ್ಲಿ ನೀವು ಯಾವಾಗ ಸಾಯ್ತೀರಾ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಗೆಳೆಯರು, ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜ ಅಜ್ಜಿ ಎಲ್ಲರೂ ಕೂಡ ಯಾವಾಗ ಸಾಯ್ತಾರೆ ಅಂತ ಗೊತ್ತಾಗುತ್ತೆ. ಹೀಗಿದ್ದಾಗ ನಿಮ್ಮನ್ನ ನೀವು ಹೇಗೆ ಬಚಾವ್ ಮಾಡ್ಕೊಳ್ತೀರಿ? ಕೇಳೋದಕ್ಕೆ ಒಂಥರ ಇಂಟ್ರೆಸ್ಟ್ ಇದೆ ತಾನೆ? ಹಾಗಾದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಅಂದಂಗೆ ಮೂವಿ ಹೆಸರು ನಂಬರ್ 1 ಅಂತ. ಕಥೆಯ ಶುರುವಿನಲ್ಲಿ ನಾವು ಹಮೀನ್ ಅನ್ನೊಬ್ಬ ವ್ಯಕ್ತಿಯನ್ನ ನೋಡ್ತೀವಿ. ಅವನು ಬೆಳಿಗ್ಗೆ ಸ್ಕೂಲ್ಗೆ ಅಂತ ರೆಡಿಯಾಗಿ ಸ್ಯಾಂಡ್ವಿಚ್ ಅನ್ನ ತಿಂತ ನಡ್ಕೊಂಡು ಹೋಗ್ತಿರ್ತಾನೆ. ಬಟ್ ಅವನು ಸಡನ್ ಆಗಿ ನಿಂತು ಶಾಕ್ ಆಗ್ತಾನೆ. ಯಾಕಂದ್ರೆ ಡೋರ್ ನಲ್ಲಿ ಅವನಿಗೆ ನಂಬರ್ ಕಾಣ್ತಿದೆ. ಅಂದ್ರೆ 361 ಇದ್ದದ್ದು 360 ಆಗಿದೆ. ದಿನಗಳು ಕೂಡ ಕಳೀತಾ ಹೋಯ್ತು. ದಿನ ಹೋದಾಗೇನೆ ನಂಬರ್ ಗಳು ಡೌನ್ ಆಗ್ತಾನೆ ಇದೆ. ಆದ್ರೆ ಫೈನಲಿ ಒಂದು ದಿನ ಅವನು ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಿರುವಾಗ ಕರೆಕ್ಟ್ ಆಗಿ ನೋಟಿಸ್ ಮಾಡ್ತಾನೆ. ಯಾವಾಗೆಲ್ಲ ಅವನು ಬ್ರೇಕ್ಫಾಸ್ಟ್ ಗೆ ಅಂತ ತಿಂಡಿಯನ್ನ ತಿಂತಾನೆ, ಆಗನೇ ಅದು ನಂಬರ್ ಕಡಿಮೆ ಆಗ್ತಾ ಇರೋದು. ಸೊ ಇಷ್ಟೆಲ್ಲ ಥಿಂಕ್ ಮಾಡ್ತಿದ್ದ. ಆದ್ರೆ ಇನ್ನೊಂದು ಮ್ಯಾಟರ್ ಏನಂದ್ರೆ ಅವನಿಗೆ ಇನ್ನೊಂದು ಆಲೋಚನೆ ಕೂಡ ಆಗುತ್ತೆ. ಅದೇನಂದ್ರೆ ಅವ್ನು ತಿಳ್ಕೊಳ್ತಾನೆ ಅವನಿಗೆ ಕಣ್ಣು ಸರಿ ಇಲ್ಲ. ಹಾಗಾಗಿ ಡಾಕ್ಟರ್ನ ಮೀಟ್ ಆಗೋದಕ್ಕಂತ ಹೋಗ್ತಾನೆ. ಸೊ ಡಾಕ್ಟರ್ನ ಬಳಿ ಬಂದು ಹೇಳ್ತಾನೆ, ದಯವಿಟ್ಟು ನಂಗೆ ಹೆಲ್ಪ್ ಮಾಡಿ, ನಂಗೆ ಒಂದು ಪ್ರಾಬ್ಲಮ್ ಆಗ್ತಿದೆ. ಅದೇನಂದ್ರೆ ಪ್ರತಿದಿನ ನಾನು ಡೋರ್ ಅನ್ನ ನೋಡಿದಾಗ ನಂಗೆ ನಂಬರ್ ಕಾಣಿಸುತ್ತೆ, ಮತ್ತೆ ಪ್ರತಿದಿನ ಎದ್ದಾಗ ಅದು ನಂಬರ್ ಡೌನ್ ಆಗ್ತಾನೆ ಇದೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ. ಸೊ ಏನೋ ಹುಚ್ಚ ರೀತಿ ಮಾತಾಡ್ತಾನೆ ಅಂತ ಹೇಳಿ ಚೆಕ್ಅಪ್ ಮಾಡಿ ಆದ್ಮೇಲೆ ಎಲ್ಲಾನು ಸರಿ ಇದೆ. ಹಾಗಾಗಿ ಡಾಕ್ಟರ್ ಹೇಳ್ತಾರೆ, ನೀನು ತಪ್ಪಿ ಕಣ್ಣಿನ ಡಾಕ್ಟರ್ ಅಲ್ಲಿಗೆ ಬಂದಿದ್ಯಾ, ಆದ್ರೆ ನೀನು ಆಕ್ಚುಲಿ ಹೋಗ್ಬೇಕಾದದ್ದು ಮೆಂಟಲ್ ಹಾಸ್ಪಿಟಲ್ಗೆ ಅಂತ. ಇದನ್ನೆಲ್ಲ ಕೇಳ್ಕೊಂಡು ಕೂಡ ಹಮೀನ್ ಇನ್ನೊಮ್ಮೆ ಇನ್ನೊಂದ್ ಯಾವ್ದೋ ಕಣ್ಣಿನ ಡಾಕ್ಟರ್ ಅಲ್ಲಿಗೆ ಹೋಗ್ತಾನೆ. ಆದ್ರೆ ಇಲ್ಲಿ ಪುನಃ ಅದೇ ಪ್ರಾಬ್ಲಮ್. ಇವ್ರು ಕೂಡ ಹೇಳ್ತಾರೆ, ಅಂತದ್ ಯಾವ್ದು ಕೇಸೇ ಇಲ್ಲ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ. ಸೊ ಎಲ್ಲಾ ಕಡೆ ಹೋದ್ರು ಕೂಡ ಸೇಮ್ ಅದೇ ಉತ್ತರ, ಇವನೇನೋ ಮೆಂಟಲ್ ಕೇಸ್ ಅಂತ. ಹೀಗಾಗಿ ಹಮೀನ್ ತಿಳ್ಕೊಳ್ತಾನೆ, ನಮ್ಗೆ ಲೈಫ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಗೆ ಉತ್ತರ ಸಿಗದಿದ್ರೆ, ಆ ಪ್ರಾಬ್ಲಮ್ ಇದ್ರೂ ಕೂಡ ಹೇಗೆ ನಾವು ಜೀವನವನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರ್ಬೇಕು ಅಂತ ಹೇಳ್ತಾನೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ನೋಡ್ತೀವಿ, ಯಾವತ್ತಿನ ಹಾಗೆ ಸ್ಕೂಲ್ಗೆ ಅಂತ ರೆಡಿ ಆಗಿ ನಡೀತಾ ಇರುವಾಗ್ಲೇ ಅವನ ಬ್ರದರ್ ಅನ್ನು ಕೂಡ ನೋಡ್ತೀವಿ. ಇವನ ಹೆಸರು ಎಗೋನ್ ಅಂತ. ಅದೇ ಟೈಮ್ಗೆ ಅವನ ಅಮ್ಮ ಕೂಡ ಬರ್ತಾರೆ ಹಿಂದಿನಿಂದ, ನೀನು ಬ್ರೇಕ್ಫಾಸ್ಟ್ ಅನ್ನ ಮಾಡ್ಲಿಲ್ಲ, ಸೀದಾ ಹೋಗ್ತಿದ್ಯಾ ಅಂತ. ಯಾಕಂದ್ರೆ ಅವನಿಗೆ ಸ್ಕೂಲ್ಗೆ ಲೇಟ್ ಆಗಿದೆ. ಹೀಗೆ ಅಲ್ಲಿಂದ ಸೀದಾ ಸ್ಕೂಲ್ಗೆ ಹೊರಡ್ತಾನೆ. ಈಗ ನಾವು ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ತೀವಿ, ರೆಸ್ಟೋರೆಂಟ್ ಅಲ್ಲಿ ಹಮೀನ್ ತಾಯಿ ಕೆಲಸ ಮಾಡ್ತಿರುವಾಗ ಸಡನ್ ಆಗಿ ಒಂದು ಕಾಲ್ ಬರುತ್ತೆ. ಅಂಡ್ ಕಾಲ್ ನೋಡಿದ್ರೆ ಹಮೀನ್ ನದ್ದು. ಇಲ್ಲಿ ಹಮೀನ್ ತಾಯಿ ಹೇಳ್ತಾಳೆ, ನೀನ್ ಹೇಳಿದೆ ಇವತ್ತು ಎಕ್ಸಾಮ್ ಅಂತ, ಈ ಹೊತ್ತಿಗೆ ಕಾಲ್ ಯಾಕೆ ಮಾಡ್ತಿದ್ಯಾ? ಬಟ್ ಆಗ್ಲೇ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ, ಎಗೋನ್ ಸತ್ತಿದ್ದಾನೆ ಅಂತ. ಸೊ ಅಲ್ಲಿಂದ ಅವಳು ಇಮಿಡಿಯೇಟ್ ಆಗಿ ಈಗ ಹಾಸ್ಪಿಟಲ್ಗೆ ಹೋಗ್ತಾಳೆ. ಮತ್ತೆ ಕಣ್ಣಿದ್ರಲ್ಲೇ ತನ್ನ ಮಗನ ಶವವನ್ನ ನೋಡ್ತಾಳೆ. ಆ ದಿನದಿಂದ ಇವರಿಬ್ರು ಕೂಡ ಡಿಪ್ರೆಷನ್ ಗೆ ಹೋಗ್ತಾರೆ. ಲೈಫ್ ಅಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಎಲ್ಲ ಅಂತ್ಯಕ್ರಿಯೆ ಎಲ್ಲ ಮುಗ್ದ ತಕ್ಷಣ ಮನೆಗೆ ವಾಪಸ್ ಬಂದಾಗ ಹಮೀನ್ ಅಂತೂ ಊಟ ಮಾಡೋದನ್ನ ಕೂಡ ಬಿಟ್ಬಿಟ್ಟಿದ್ದ. ಈಗಂತೂ ವಾರಗಳೇ ಕಳೆದೋಯ್ತು. ಹಾಗಾಗಿ ಅವನ ತಾಯಿ ಹೇಳ್ತಾಳೆ, ಆಗೋದೇನೋ ಆಗೋಯ್ತು, ನಮ್ಗಂತೂ ವಿಧಿಯನ್ನ ತಡೆಯೋದಕ್ಕೆ ಆಗೋದಿಲ್ಲ, ಹಾಗಾಗಿ ನೀನು ಊಟ ಮಾಡ್ಲೇಬೇಕು ಅಂತ ಹೇಳ್ತಾಳೆ. ಆದ್ರೆ ಅದೇ ಹೊತ್ತಿಗೆ ಹಮೀನ್ ಬೊಬ್ಬೆ ಹೊಡಿತಾನೆ. ಆದ್ರೆ ನಿಜವಾದ ತಪ್ಪು ನಿಮ್ಮದೇ. ಯಾಕಂದ್ರೆ ಆ ದಿನ ನೀವು ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂತ ಹೇಳಿ ಅವನಿಗೆ ಒತ್ತಾಯ ಮಾಡದಿರ್ತಿದ್ರೆ ಅವನು ಸ್ವಲ್ಪ ಬೇಗನೆ ಕಾಲೇಜ್ ಹೋಗ್ತಿದ್ದ, ಮತ್ತೆ ಆಕ್ಸಿಡೆಂಟ್ ಕೂಡ ಆಗ್ತಿರ್ಲಿಲ್ಲ. ಅವನು ಲೇಟ್ ಆಗಿ ಹೋದ ಕಾರಣನೇ ಆಕ್ಸಿಡೆಂಟ್ ಆಗಿರೋದು. ಇದಕ್ಕೆ ಎಮೋಷನಲ್ ಆಗಿ ಇವನ ತಾಯಿ ಕೂಡ ಹೇಳ್ತಾಳೆ, ಹೌದು ನೀನು ಏನ್ ಬೇಕಾದ್ರೂ ಹೇಳು, ಆದ್ರೆ ದಯವಿಟ್ಟು ಊಟ ಮಾಡು, ಇಲ್ಲಾಂದ್ರೆ ಇದೇ ದಿನ ಇನ್ನೊಂದು ಸಾವನ್ನು ಕೂಡ ನೀನು ನೋಡ್ತೀಯಾ ಅಂತ ಹೇಳ್ತಾಳೆ. ಈ ರೀತಿ ಬೆದರಿಕೆ ಹಾಕಿದಾಗ ಹಮೀನ್ ಕೂಡ ತುಂಬಾ ಬೇಜಾರಾಗಿ ಬ್ರೇಕ್ಫಾಸ್ಟ್ ಮಾಡೇ ಬಿಡ್ತಾನೆ. ಆದ್ರೆ ಈ ಸಲ ಬ್ರೇಕ್ಫಾಸ್ಟ್ ಮಾಡುವಾಗ ಪುನಃ ಆ ನಂಬರ್ ಕಾಣಿಸುತ್ತೆ. ಅಂಡ್ 1 ನಿಮಿಷದಲ್ಲಿ ಮಾಯ ಕೂಡ ಆಗ್ಬಿಡುತ್ತೆ. ಈಗ ಇದೆಲ್ಲ ಆಗಿ ಸ್ವಲ್ಪ ವರ್ಷಗಳ ನಂತರ ನಾವು ನೋಡ್ತೀವಿ, ಇಲ್ಲಿ ತುಂಬಾ ಜನ ಸ್ಟಾಫ್ ಗಳು ಇರ್ತಾರೆ ನಿಂತ್ಕೊಂಡು. ಮತ್ತೆ ಇವರು ಪ್ರಮೋಟ್ ಮಾಡೋದಕ್ಕೆ ಬಂದಿದ್ದಾರೆ ಇವರ ಒಂದು ಕಂಪನಿಯನ್ನ. ಅದು ಸೋಜೋ ಅನ್ನೋ ಹೆಸರಿನ ಆಲ್ಕೋಹಾಲ್ ನ ಡ್ರಿಂಕ್ ನ ಕಂಪನಿ ಆಗಿತ್ತು. ಮತ್ತೆ ಹಮೀನ್ ಕೂಡ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಮತ್ತೆ ಇದೇ ಒಂದು ಜಾಗದಲ್ಲಿ ನಾವು ಒಬ್ಳು ಹುಡುಗಿಯನ್ನ ನೋಡ್ತೀವಿ. ಇವಳು ನ್ಯೂಟ್ರಿಷನಿಸ್ಟ್, ಅಂದ್ರೆ ಒಳ್ಳೆ ಫುಡ್ ಅನ್ನ ಮಾತ್ರ ತಿನ್ನುವಂತ ಸಲಹೆ ಎಲ್ಲ ಕೊಡ್ತಾರಲ್ಲ ಅವರು. ಬೈ ದ ವೇ ಇವಳ ಹೆಸರು ಯೂನ್ ಅಂತ. ಇವಳ ಹತ್ರ ಒಬ್ಬ ಹುಡುಗ ಬಂದು ಹೇಳ್ತಾನೆ, ಇವತ್ತು ತಿಂದಂತ ಫುಡ್ ತುಂಬಾ ಚೆನ್ನಾಗಿತ್ತು, ಆದ್ರೆ ನನಗೆ ಫುಲ್ ತಿನ್ನೋದಕ್ಕೆ ಆಗ್ಲಿಲ್ಲ ಅಂತ. ಅಂದ್ರೆ ನಿಜವಾಗಿ ಇವಳು ಸಲಹೆ ಕೊಡ್ಬೇಕು ತಾನೆ, ಎಷ್ಟು ಮಿತಿಯಲ್ಲಿ ತಿನ್ಬೇಕು ಅಂತ. ಅದಕ್ಕೋಸ್ಕರ ಪರ್ಮಿಷನ್ ಎಲ್ಲ ಕೇಳ್ತಿದ್ದಾರೆ. ಈಗ ಇನ್ನೊಂದ್ ಕಡೆ ನಾವು ಹಮೀನ್ ಅನ್ನ ನೋಡ್ತೀವಿ. ಹಮೀನ್ ಅಂತೂ ಯೂಟ್ಯೂಬ್ ಅಲ್ಲಿ ಕುಕಿಂಗ್ ವಿಡಿಯೋನ ನೋಡ್ತಾ ಇದ್ದಾನೆ. ಅಂಡ್ ನೋಡ್ಕೊಂಡು ತಿಂಡಿ ಕೂಡ ಮಾಡ್ತಿದ್ದಾನೆ. ಆದ್ರೆ ಅದೇ ಟೈಮ್ಗೆ ಇಲ್ಲಿ ಯೂನ್ ಬರ್ತಾಳೆ. ಇವಳು ಬಂದು ಹಮೀನ್ ಹತ್ರ ಹೇಳ್ತಾಳೆ, ಹೇಗಿದ್ಯಾ ನೀನು? ನಾನೊಂದು ಪ್ಲಾನ್ ಮಾಡಿದೀನಿ, ಈ ಸಲ ಕ್ರಿಸ್ಮಸ್ ಗೆ ಎಲ್ಲಿಗಾದ್ರೂ ತಿರುಗೋದಕ್ಕೆ ಹೋಗೋಣವಾ ಅಂತ ಹೇಳ್ತಾಳೆ. ಹೀಗೇನೆ ಮಾತುಕತೆ ಆಗ್ತಿರುವಾಗ ಅವಳು ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ಲೇ ಆಗ್ತಿರುವ ಕುಕಿಂಗ್ ಚಾನಲ್ ನ ಬಗ್ಗೆ ಹೇಳ್ತಾಳೆ. ಎಲ್ರು ಆ ಕುಕಿಂಗ್ ಚಾನಲ್ ಅನ್ನ ಯಾಕೆ ನೋಡ್ತಾರೆ? ಇವರೇನಾದ್ರೂ ಅಡುಗೆಯಲ್ಲಿ ಸ್ಪೆಷಲ್ ಐಟಮ್ಸ್ ಅನ್ನ ಹಾಕ್ತಾರ ಹೇಗೆ ಅಂತ ಕೇಳ್ತಾಳೆ. ಇದಕ್ಕೆ ಹಮೀನ್ ಹೇಳ್ತಾನೆ, ನಾನು ನನ್ನ ತಾಯನ್ನ ಮಿಸ್ ಮಾಡ್ತಿದ್ದೀನಿ ಅಂತ. ಇದಕ್ಕೆ ಇವನ್ ಹೇಳ್ತಾನೆ, ನೀನು ನಿನ್ನ ತಾಯನ್ನ ಮಿಸ್ ಮಾಡ್ತಿದ್ರೆ ಕೆಳಗೆ ಹೋಗಿ ಅವಳನ್ನ ಮೀಟ್ ಆಗ್ಬೋದು ತಾನೆ. ಇದಕ್ಕೆ ಹಮೀನ್ ಹೇಳ್ತಾನೆ, ಅದೆಲ್ಲ ಸಾಯ್ಲೆ, ನಿಂಗೆ ತಿನ್ನೋದಕ್ಕೆ ಏನ್ ಬೇಕು ಅಂತ ಹೇಳು, ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಇದಕ್ಕೆ ಇವನ್ ಹೇಳ್ತಾಳೆ, ನಂಗೆ ಸದ್ಯಕ್ಕೆ ಒಂದು ಸೂಪ್ ಮಾಡಿ ಕೊಡು ಅಂತ. ಅಂಡ್ ಹಾಗೇನೆ ಮಾತಾಡ್ತಿದ್ದಾಗ್ಲೇ ಬದಿಯಲ್ಲಿ ಗಮನಿಸ್ತಾಳೆ, ಅಲ್ಲಿ ಹಮೀನ್ ಅದು ಪಾಸ್ಪೋರ್ಟ್ ಇತ್ತು. ಇವನ್ ಕೇಳ್ತಾಳೆ, ಸಡನ್ ಆಗಿ ಪಾಸ್ಪೋರ್ಟ್ ಹೇಗಿದೆ ನಿನ್ನ ಕೈಯಲ್ಲಿ, ಎಲ್ಲಿಗಾದ್ರೂ ಹೋಗೋ ಪ್ಲಾನ್ ಇದೆಯಾ ಅಂತ. ಇದಕ್ಕೆ ಇವನ್ ಹೇಳ್ತಾನೆ, ಹೌದು, ನಾನು ನನ್ನ ಫ್ರೆಂಡ್ ಜೊತೆಗೆ ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ಇದೀನಿ. ಹಾಗೇನೆ ಅವನ ಫೋಟೋವನ್ನು ಕೂಡ ಕೊಟ್ಬಿಡ್ತಾನೆ.
ಕೊಡ್ತಾನೆ ಮತ್ತೆ ಹೇಳ್ತಾನೆ ಈ ಫೋಟೋವನ್ನ ನಿನ್ ಜೊತೆಗೇನೆ ಇಟ್ಕೋ, ಯಾಕಂದ್ರೆ ಯಾರಿಗ್ ಗೊತ್ತು ನಾನು ಟ್ರಿಪ್ಗೆ ಹೋಗಿ ಅಲ್ಲಿ ಒಂದು ವೇಳೆ ಏನಾದ್ರೂ ಅಪಘಾತ ಆಗಿ ನಾನು ಸತ್ತು ಬಿಟ್ರೆ ನಿನ್ನ ನೆನಪಿಗೆ ಯಾರು ಕೂಡ ಇಲ್ಲ ತಾನೆ, ಅಟ್ಲೀಸ್ಟ್ ನಾನು ಸತ್ತು ಬಿಟ್ರೆ ನನ್ನ ಸಾವಿನ ದಿನ ಆದ್ರೂ ನನ್ನ ಮುಖವನ್ನ ನೋಡ್ಬೋದು. ಇದನ್ನ ಕೇಳಿ ಇವನ್ ಹೇಳ್ತಾಳೆ ನಿಂಗೆ ಕಾಮಿಡಿ ಮಾಡೋದಕ್ಕೆ ಬರಲ್ಲ ಅಂತ. ಈಗ ವಾಪಸ್ ಸೀನ್ ಚೇಂಜ್ ಆಗುತ್ತೆ ಮತ್ತೆ ನಾವಿಲ್ಲಿ ನೋಡ್ತೀವಿ ಹಮೀನ್ ನ ತಾಯಿಯನ್ನ. ಇವಳಿಲ್ಲಿ ಮನೆಯನ್ನ ಕ್ಲೀನ್ ಮಾಡ್ತಾ ಇದ್ದಾಳೆ. ಹೀಗೆ ಕೆಲಸ ಮುಗಿಸಿ ಹೊರಗಡೆ ಹೋಗುವಾಗ್ಲೇ ಇವನನ್ನ ಗಮನಿಸ್ತಾಳೆ. ಅವಳನ್ನ ತನ್ನ ಹೌಸ್ ನೊಳಗಡೆ ಕರ್ಕೊಂಡ್ ಬಂದು ತಿನ್ನೋದಕ್ಕೆ ಸ್ವಲ್ಪ ಊಟ ಕೊಟ್ಟು ಮಾತಾಡಿಸ್ತಾಳೆ. ಇದಕ್ಕೆ ಇವನು ಹೇಳ್ತಾಳೆ ಅಣ್ಣ ನಿಮ್ಮ ಮಗನನ್ನ ಕರ್ಸ್ಬೋದಿತ್ತಲ್ಲ, ಅವನ ಜೊತೆ ನೀವು ಮಾತಾಡಿ, ಯಾಕೆ ಅವನ ಜೊತೆ ನೀವು ಡಿನ್ನರ್ ಮಾಡೋದಿಲ್ಲ. ಇದಕ್ಕೆ ಹಮೀನ್ ನ ತಾಯಿ ಹೇಳ್ತಾಳೆ ಅದೆಲ್ಲ ಬಿಡು, ಅವನು ಊಟನೇ ಮಾಡೋದಿಲ್ಲ, ಅದೆಲ್ಲ ಸಾಯ್ಲಿ, ನಿನ್ನ ತಾಯಿ ಎಲ್ಲಿದ್ದಾರೆ. ಇದಕ್ಕೆ ಇವನು ಹೇಳ್ತಾಳೆ ನಂಗೆ ಯಾವ ತಾಯಿ ಕೂಡ ಇಲ್ಲ, ನಾನೊಬ್ಳು ಅನಾಥೆ ಅಂತ. ಮತ್ತೆ ಅವಳನ್ನ ಸಮಾಧಾನ ಮಾಡೋದಕ್ಕೆ ಹಮೀನ್ ನ ತಾಯಿ ಹೇಳ್ತಾಳೆ ನಂಗೆ ಕೂಡ ತಂದೆ ತಾಯಿ ಇಲ್ಲ, ನಾನು ಕೂಡ ಸದ್ಯಕ್ಕೆ ಅನಾಥೆನೆ. ಸೊ ಇದ್ರ ನೆಕ್ಸ್ಟ್ ಡೇ ನಾವು ನೋಡೋದಾದ್ರೆ ರಾತ್ರಿ ಹೊತ್ತಾಗ್ತಿರುವಾಗ್ಲೇ ಹೊಸ ವರ್ಷದ ಸಂಭ್ರಮ ಪೂರ್ತಿ ಸಿಟಿಯಲ್ಲಿ ಕಾಣ್ತಿದೆ. ಈ ದೊಡ್ಡದಾದಂತ ಒಂದು ಬಿಲ್ಡಿಂಗ್ ನಲ್ಲಿ ಕೌಂಟ್ ಡೌನ್ ಆಗ್ತಿದೆ. ಸೊ ಜಸ್ಟ್ ಹೊಸ ವರ್ಷಕ್ಕೆ 10 ಸೆಕೆಂಡ್ ಗಳು ಬಾಕಿ ಇದೆ. ಈ ಕೌಂಟ್ ಡೌನ್ ಮುಗ್ದ ತಕ್ಷಣನೇ ಆ ಜಾಗದಲ್ಲೇ ಹಮೀನ್ ಮತ್ತೆ ಇವನು ಬಂದಿದ್ರು, ಇವನು ಪ್ರಪೋಸ್ ಕೂಡ ಮಾಡ್ಬಿಡ್ತಾನೆ. ಅದಕ್ಕೆ ಇವನು ಹೇಳ್ತಾಳೆ ಓಕೆ ನಿನ್ ಜೊತೆ ನಾನು ಮದುವೆ ಆಗೋದಕ್ಕೆ ಸಿದ್ಧ ಇದ್ದೀನಿ, ಆದ್ರೆ ನನ್ನದೊಂದು ಕಂಡೀಷನ್ ಇದೆ. ಅದೇನಂದ್ರೆ ನಿನ್ನ ತಾಯಿ ಒಬ್ರೇ ಬದುಕ್ತಾ ಇದಾರೆ ಬೂಸಾನ್ ನಲ್ಲಿ, ಒಂದ್ ವೇಳೆ ಅವರನ್ನ ನಮ್ ಜೊತೆ ಕರ್ಸಿ ಜೊತೆಗೇನೆ ನಾವು ಫ್ಯಾಮಿಲಿ ತರ ಬದುಕಿದ್ರೆ ಪಕ್ಕ ನಾನು ಒಪ್ಕೊಳ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಇದನ್ನ ಕೇಳಿದಾಗ ಹಮೀನ್ಗೆ ಬೇಡ ಅನ್ಸುತ್ತೆ. ಸೊ ಅವನು ಒಪ್ಪೋದೇ ಇಲ್ಲ. ಅದಕ್ಕೆ ಇವನು ಹೇಳ್ತಾಳೆ ಹಾಗಾದ್ರೆ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ. ಬಟ್ ನಿಜವಾಗ್ಲೂ ಏನಾಗಿತ್ತು ಇದು ನಾವು ನೋಡೋಣ. 1 ವರ್ಷದ ಹಿಂದೆ ಫ್ಲಾಶ್ ಬ್ಯಾಕ್ ಅನ್ನ. 1 ವರ್ಷದ ಹಿಂದೆ ಹಮೀನ್ ಮನೆಯಲ್ಲಿ ನಡ್ಕೊಂಡು ಬರ್ತಿರುವಾಗ ಅಲ್ಲಿದ್ದಂತ ಚೇರ್ ನಲ್ಲಿ ಸಡನ್ ಆಗಿ ಅವನ ತಂದೆ ಕಾಣ್ತಾರೆ. ಆಕ್ಚುಲಿ ಇವರು ಸತ್ತಿದ್ದಾರೆ ಬಟ್ ಸ್ಟಿಲ್ ಹೇಗೆ ಕಾಣ್ತಿದ್ದಾರೆ ಇದು ನಮ್ಗೆ ಕೂಡ ಗೊತ್ತಾಗ್ತಿಲ್ಲ. ಹಮೀನ್ ಹತ್ರ ಇವನು ಕೇಳ್ತಾನೆ ನಾನೇರು ಅಂತ ನಿಂಗೆ ಗೊತ್ತಿದ್ಯಾ. ಹಮೀನ್ ಹೇಳ್ತಾನೆ ಇಲ್ಲ ಅಂತ. ಅದಕ್ಕೆ ಅವನ ತಂದೆ ಹೇಳ್ತಾರೆ ಓಕೆ ನಂಗೆ ನೀನು ಸ್ವಲ್ಪ ತಿನ್ನೋದಕ್ಕೆ ಏನಾದ್ರು ಕೊಡ್ತೀಯಾ ಅಂತ. ಸೊ ಅವನಿಗೆ ತಿನ್ನೋದಕ್ಕೆ ಕೊಟ್ಟಾದಾಗ ಅವನೊಂದು ವಿಷಯ ಹೇಳ್ತಾನೆ, ನೀನನ್ನ ನಾನು ಸಣ್ಣದಾಗ್ಲಿಂದನು ನೋಡ್ಕೊಂಡು ಬರ್ತಿದ್ದೀನಿ, ಈಗಂತೂ ತುಂಬಾ ದೊಡ್ಡ ಆಗಿದ್ಯಾ, ಆದ್ರೆ ನಿಂಗೊಂದು ವಿಷಯ ಗೊತ್ತಿದ್ಯಾ, ನೀನು ಪ್ರತಿದಿನ ಈ ಬಾಗಿಲಿನಲ್ಲಿ ಒಂದು ನಂಬರ್ ಅನ್ನ ನೋಡ್ತಿದ್ಯಲ್ಲ, ಆ ಒಂದು ನಂಬರ್ ಮೈನಸ್ ಆಗಿ 0 ಆದಾಗ ನಿನ್ನಮ್ಮ ಸಾಯ್ತಾರೆ. ಇದನ್ನ ಕೇಳಿ ಶಾಕ್ ಆದ ಹಮೀನ್ ಕೇಳ್ತಾನೆ ಇದೆಲ್ಲ ಹೇಗ್ ಸಾಧ್ಯ, ಈ ರೀತಿ ಹೇಗೆ ನಡೆಯುತ್ತೆ, ಇದನ್ನ ದೇವ್ರು ಮಾಡ್ತಿದಾರಾ ಅಥವಾ ನೀವು ಮಾಡ್ತಿದ್ದೀರಾ. ಇದಕ್ಕೆ ಇವನ ತಂದೆ ಹೇಳ್ತಾನೆ ಇದು ನಾನು ಮಾಡ್ತಿಲ್ಲ ಅಥವಾ ದೇವ್ರು ಕೂಡ ಮಾಡ್ತಿಲ್ಲ, ಬದಲಾಗಿ ಇದು ಅವಳ ಹಣೆ ಬರಹ. ಈಗ ವಾಪಸ್ ಇನ್ ಪ್ರೆಸೆಂಟ್ ಗೆ ಶಿಫ್ಟ್ ಆಗುತ್ತೆ. ಹಮೀನ್ ಇಲ್ಲಿ ಕೂತ್ಕೊಂಡಿದ್ದ ಮತ್ತೆ ಅದರ ಬಗ್ಗೆನೇ ಅವನು ವಿಷಯವನ್ನ ಆಲೋಚನೆ ಮಾಡ್ತಾ ಇದ್ದ. ಅದೇ ಕರೆಕ್ಟ್ ಟೈಮ್ಗೆ ಇವನ್ ಇಲ್ಲಿಗೆ ಬಂದಿದ್ದು ಅವನಿಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಇವನು ಬಂದು ಹೇಳ್ತಾಳೆ ನಾನು ಮದುವೆ ಬಗ್ಗೆ ನಿನ್ನೆ ಇಗ್ನೋರ್ ಮಾಡಿದ್ದೆ, ಆದ್ರೆ ನನ್ನನ್ನ ಯಾಕೆ ನೀನು ಇಗ್ನೋರ್ ಮಾಡ್ತಿದೀಯಾ ಅಂತ. ಮತ್ತೆ ಅಲ್ಲಿ ಒಳಗಡೆ ಹೋಗಿ ವಾಪಸ್ ಆಫೀಸ್ ಗೆ ಹೊರಡುವಾಗ ಹೇಳ್ತಾಳೆ ನಿಂಗೆ ನನ್ನನ್ನ ಮೀಟ್ ಆಗೋದಿದ್ರೆ ಆಫೀಸ್ ಅಲ್ಲಿ ಮೀಟ್ ಆಗುವಂತ. ಇದಾದ್ಮೇಲೆ ಹಮೀನ್ ಒಂದು ರೆಸ್ಟೋರೆಂಟ್ ಗೆ ಹೋಗಿರ್ತಾನೆ. ಅಲ್ಲಿ ಅವನು ತಿಂತಾ ಕೂತಿರುವಾಗ ಒಂದು ಆಲೋಚನೆ ಆಗುತ್ತೆ. ಅದೇನಂದ್ರೆ ಅವನ ಫ್ಲಾಶ್ ಬ್ಯಾಕ್ ಇದು. ಅವನ ಸ್ಕೂಲ್ ನ ಟೈಮ್ ಅಲ್ಲಿ ಅವನ ತಾಯಿ ಮಾಡಿದಂತ ಬ್ರೇಕ್ಫಾಸ್ಟ್ ನ ಟಿಫಿನ್ ಬಾಕ್ಸ್ ಅಲ್ಲಿ ತಗೊಂಡ್ ಹೋಗ್ತಿದ್ದ, ಆದ್ರೆ ತಿಂತಾ ಇರ್ಲಿಲ್ಲ. ಬದಲಾಗಿ ಅವನ ಫ್ರೆಂಡ್ಸ್ ಇದ್ದಾರಲ್ಲ ಅವ್ರ ಹತ್ರ ಅವರವರ ಟಿಫಿನ್ ಅಲ್ಲಿ ಇದ್ದಂತ ತಿಂಡಿಯನ್ನ ಸ್ವಲ್ಪ ಸ್ವಲ್ಪ ತಕೊಂಡು ತನ್ನ ತಾಯಿ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ನೀವು ಸ್ವಲ್ಪ ತಿಂಡಿಯನ್ನ ಶೇರ್ ಮಾಡ್ತೀರಾ ಅಂತೆಲ್ಲ ಕೇಳ್ಕೊಂಡಿದ್ದ. ಹಾಗೇನೆ ಅವ್ರ ಹತ್ರ ಒಂದು ಕ್ವಶನ್ ಕೂಡ ಕೇಳ್ತಾನೆ, ಒಂದ್ ವೇಳೆ ನಿಮ್ಮ ತಾಯಿಗೆ ಎಂತ ಕಾಯಿಲೆ ಬರುತ್ತೆ ಅಂದ್ರೆ ಅವರು ಮಾಡಿದಂತ ಬ್ರೇಕ್ಫಾಸ್ಟ್ ಅನ್ನ ನಾನು ಒಂದ್ ವೇಳೆ ತಿಂದ್ರೆ ಅವರು ಬದುಕೋ ವರ್ಷ ಕಡಿಮೆ ಆಗುತ್ತೆ. ಬೇಸಿಕಲಿ ಇವತ್ತು ತಾಯಿ ದೋಸೆ ಮಾಡಿದ್ರು ಮತ್ತೆ ಅದನ್ನ ನಾನು ತಿಂದ್ರೆ 1 ದಿನ ಆಯಸ್ಸು ಕಡಿಮೆ ಆಗುತ್ತೆ. ಹೀಗೇನೆ ಡೈಲಿ 365 ದಿನ ತಿಂದ್ರೆ 1 ವರ್ಷ ಆಯಸ್ಸು ಕಡಿಮೆ ಆಗುತ್ತೆ. ಇದರಿಂದ ಅವರು ಸತ್ ಹೋಗ್ತಾರೆ. ಈ ರೀತಿ ಪರಿಸ್ಥಿತಿ ನಿಮ್ಮ ಕಣ್ಣೆದುರಾದಾಗ ನೀವೇನು ನಿಮ್ಮ ತಾಯಿ ಮಾಡಿದಂತ ಅಡುಗೆಯನ್ನ ಸೇವಿಸ್ತೀರಾ ಅಥವಾ ಈ ವಿಷಯ ನಿಮ್ಗೆ ಮಾತ್ರ ಗೊತ್ತಾದಾಗ ನೀವು ಬೇರೆಯವರ ಹತ್ರ ಹೇಳೋಕೆ ಬಯಸ್ತೀರಾ. ಸೊ ಇದನ್ನ ಕೇಳಿ ಒಬ್ಬ ಫ್ರೆಂಡ್ ಹೇಳ್ತಾನೆ ಇಲ್ಲ ನಾನಂತೂ ಪಕ್ಕ ಯಾರಿಗೂ ಕೂಡ ಹೇಳೋದೇ ಇಲ್ಲ, ಮತ್ತೆ ನಾನು ಹೊರಗಡೆ ಯಾವ್ದಾದ್ರು ಹೋಟೆಲ್ ಅನ್ನು ಹುಡ್ಕೊಂಡು ಅಲ್ಲಿ ಚೆನ್ನಾಗಿ ತಿಂದ್ ಬಿಡ್ತೀನಿ. ಮತ್ತೆ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ ಈಗ ಒಬ್ಬ ವ್ಯಕ್ತಿ ಅವನ ತಾಯಿಯ ಜೊತೆಗೇನೆ ಇದ್ರೆ ತಾಯಿ ಮಾಡುವಂತ ಅಡುಗೆಯನ್ನ ತಿನ್ಲೇಬೇಕಾಗುತ್ತೆ, ಹಾಗಾಗಿ ಅಂತ ಪರಿಸ್ಥಿತಿಯಲ್ಲಿ ಹೋಟೆಲ್ಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ. ಸೊ ಇದಕ್ಕೋಸ್ಕರ ನಮ್ಮ ಹಮೀನ್ ಏನ್ ಮಾಡ್ತಿದ್ದ ಅಂದ್ರೆ ಮನೆಯಲ್ಲಿ ಅವನ ತಾಯಿ ಕೈಯಾರೆ ಮಾಡಿದಂತ ಅಡುಗೆಯನ್ನ ಅವನು ತಿನ್ನುವುದಿಲ್ಲ, ಬದಲಾಗಿ ಅಮ್ಮನನ್ನ ಕರ್ಕೊಂಡು ರೆಸ್ಟೋರೆಂಟ್ ಗೆ ಹೋಗ್ತಾನೆ. ಅಲ್ಲಿ ಬೇರೆಯವರು ಮಾಡಿದಂತ ಅಡುಗೆಯನ್ನ ತಿಂತಾನೆ. ಬಟ್ ಎಷ್ಟು ದಿನ ಅಂತ ನೀವು ಹೋಗ್ಬೋದು, ಹಣದ ಇಶ್ಯೂ ಕೂಡ ಇದೆ. ಮನೆಯಲ್ಲಿ ಅಡುಗೆ ಮಾಡಿದ್ರೆ ಉಳಿತಾಯ ಆಗುತ್ತೆ. ಸೊ ಒಂದು 10-15 ದಿನ ರೆಸ್ಟೋರೆಂಟ್ ಗೆ ಹೋಗ್ತಾರೆ. ಆದ್ರೆ ಕೊನೆಗೆ ಅವನ ತಾಯಿ ಕೂಡ ಹೇಳ್ತಾಳೆ ನಮ್ಮ ಹತ್ರ ಅಷ್ಟೊಂದೇನು ಹಣ ಇಲ್ಲ ಇಡೀ ದಿನ ರೆಸ್ಟೋರೆಂಟ್ ಸುತ್ತೋದಕ್ಕೆ. ಸೊ ಇದೊಂದು ಪ್ರಾಬ್ಲಮ್ ಇವನ ಕಣ್ಣೆದುರಾಗಿದೆ. ಹಾಗಾಗಿ ಅವನು ಏನ್ ಡಿಸೈಡ್ ಮಾಡ್ತಾನಂದ್ರೆ ಇನ್ ಮುಂದೆ ತನ್ನ ಎಜುಕೇಶನ್ ಗೆ ಬೇರೆ ಯಾವ್ದಾದ್ರು ಜಾಗಕ್ಕೆ ಹೋಗಿ ಹಾಸ್ಟೆಲ್ ಅಲ್ಲಿ ಸ್ಟೇ ಆಗ್ಬೇಕು ಅಂತ. ಹಾಗಾಗಿ ಒಂದು ಯೂನಿವರ್ಸಿಟಿ ಕಾಲೇಜ್ ನ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರೆದು ಅದರಲ್ಲಿ ಪಾಸ್ ಆಗಿ ಅವನಿಗೆ ಸೀಟ್ ಕೂಡ ಸಿಕ್ಕಿರುತ್ತೆ. ಆದ್ರೆ ಯಾವಾಗ ಈ ವಿಷಯ ಅವನ ತಾಯಿಗೆ ಗೊತ್ತಾಯ್ತು ಅವ್ರು ಹೇಳ್ತಾರೆ ನಂಗೆ ನೀನ್ ಅಲ್ಲಿಗೆ ಹೋಗೋದು ಇಷ್ಟ ಇಲ್ಲ ಅಂತ. ಆದ್ರೆ ಇವನು ತುಂಬಾನೇ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅಮ್ಮ ದಯವಿಟ್ಟು ನನ್ನ ಮಾತನ್ನ ಕೇಳಿ, ಅದೊಂದು ಒಳ್ಳೆ ಯೂನಿವರ್ಸಿಟಿ ಕಾಲೇಜ್, ಅಲ್ಲಿಗೆ ಹೋದ್ರೆ ನನ್ನ ಕೆರಿಯರ್ ಬಿಲ್ಡ್ ಆಗುತ್ತೆ. ಅದಕ್ಕೆ ಇವನ ತಾಯಿ ಕೇಳ್ತಾಳೆ ಅಲ್ಲ ಅಷ್ಟ್ರಲ್ಲೂ ನಿನ್ನ ಗೋಲ್ ಏನು, ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ. ಇದಕ್ಕೆ ಇವನು ಹೇಳ್ತಾನೆ ನ್ಯಾಚುರಲ್ ಡೆತ್ ಅಂತ. ಅಂದ್ರೆ ಅವನು ಇಂಡೈರೆಕ್ಟ್ ಆಗಿ ಮಾತಾಡಿದಾನೆ ಅವನಿಗೆ ಅವನ ತಾಯಿ ನ್ಯಾಚುರಲ್ ಆಗಿ ಸಾಯ್ಬೇಕು ಅಂತ. ಬದಲಾಗಿ ಇವನು ಊಟ ಮಾಡುವಾಗ ಒಂದೊಂದು ಆಯಸ್ಸು ಕಡಿಮೆ ಆಗೋದಲ್ಲ. ಬಟ್ ಇವಳಿಗೆ ಇದು ಅರ್ಥ ಆಗೋದಿಲ್ಲ. ಅವಳು ಹೇಳ್ತಾಳೆ ಏನ್ ಮಾತಾಡ್ತಿದ್ಯಾ ನೀನು ಹುಚ್ಚರಾಗೆ. ಆದ್ರೂ ಕೂಡ ಸ್ವಲ್ಪ ಆಲೋಚನೆ ಮಾಡಿ ಇವನ ಆಸೆಯನ್ನ ಬಿಡೋದು ಯಾಕೆ ಅಂತ ಹೇಳಿ ಆಯ್ತು ಅಂತ ಹೇಳ್ಬಿಡ್ತಾಳೆ.
ಈಗ ವಾಪಸ್ ಸೀನ್ ಪ್ರೆಸೆಂಟ್ ಗೆ ಶಿಫ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಇವರಿಬ್ರದ್ದು ಮದುವೆ ಬಗ್ಗೆ ಡಿಸ್ಕಷನ್ ಆಗಿತ್ತು, ಮತ್ತೆ ಅಮ್ಮನ್ ಜೊತೆ ಬದುಕೋಕೆ ಅವನು ಬೇಡ ಅಂತಾನೆ ಹೇಳ್ಬಿಟ್ಟಿದ್ದ. ಅದಕ್ಕೋಸ್ಕರ ಇವನ್ ಹೇಳ್ತಾಳೆ ಅಂತದ್ರಲ್ಲೂ ಯಾಕೆ ನೀನು ಹೇಟ್ ಮಾಡ್ತೀಯಾ ಅಂತ. ಹಾಗಾಗಿ ಹಮೀನ್ ಅಂತೂ ಫುಲ್ ಸತ್ಯವನ್ನ ಹೇಳ್ಬಿಡ್ತಾನೆ. ಒಂದ್ ವೇಳೆ ಅವನು ಅಮ್ಮನ ಕೈಯಿಂದ ಮಾಡಿದಂತ ಊಟವನ್ನ ಮಾಡ್ಬಿಟ್ರೆ ಅವಳ ಆಯಸ್ಸು ಕಡಿಮೆ ಆಗುತ್ತೆ ಅಂತ. ಇದನ್ ಕೇಳಿದಾಗ ಇವಳಿಗೆ ಸ್ಟುಪಿಡ್ ಅನ್ಸುತ್ತೆ. ಇವನ್ ಹೇಳ್ತಾಳೆ ನೀನ್ ಸುಮ್ನೆ ಏನೇನೋ ರೀಸನ್ ಕೊಡ್ತಿದ್ಯಾ ಅಂತ. ಇದರ ನೆಕ್ಸ್ಟ್ ಡೇ ಹಮೀನ್ ಅವನ ಆಫೀಸ್ ಗೆ ಹೋಗ್ತಿರುವಾಗ ಈ ಸೋಜೋ ಕಂಪನಿಯ ಎಲ್ಲಾ ಸ್ಟಾಫ್ ಗಳು ಜೊತೆಗೇನೆ ಕೂತಿದ್ದಾರೆ, ಮತ್ತೆ ಒಂದು ಯೂಟ್ಯೂಬ್ ವಿಡಿಯೋನ ನೋಡ್ತಾರೆ. ಅದೇ ಗ್ರ್ಯಾಂಡ್ ಮಾಸ್ ಕಿಚನ್ ಅಂತ. ಅವ್ರ ಜೊತೆ ಕೊಲಾಬ್ ಮಾಡಿ ಇವ್ರೇನಾದ್ರೂ ಪ್ರಮೋಷನ್ ಮಾಡಿದ್ರೆ ಕಂಪನಿಗೆ ಇನ್ನೂ ಕೂಡ ಲಾಭ ಆಗುತ್ತೆ ಅನ್ಸುತ್ತೆ. ಅದ್ರ ಪ್ರಾಬ್ಲಮ್ ಏನಂದ್ರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡೋದು ಕಷ್ಟ ಇದೆ. ಅದಕ್ಕೆ ಹಮೀನ್ ಹೇಳ್ತಾನೆ ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡಬೇಡಿ, ನಾನು ಅವರನ್ನ ಮೀಟ್ ಆಗ್ತೀನಿ ಅಂತ. ಹೀಗಾಗಿ ಅದ್ರ ನೆಕ್ಸ್ಟ್ ಡೇನೆ ಅವನು ರೆಸ್ಟೋರೆಂಟ್ ಗೆ ಹೋಗಿ ಫ್ರೆಂಡ್ಲಿ ಆಗಿ ಮಾತಾಡ್ತಾನೆ. ಬಟ್ ಆ ರೆಸ್ಟೋರೆಂಟ್ ಎಷ್ಟು ಪ್ರೊಫೆಷನಲ್ ಅಂದ್ರೆ ಸುಮ್ನೆ ಎಂಟ್ರಿ ಕೂಡ ಕೊಡೋದಿಲ್ಲ. ಇವನನ್ನಂತೂ ಹೊರಗಡೆನೆ ಹಾಕ್ಬಿಟ್ರು. ಆದ್ರೆ ಅವನು ತುಂಬಾ ಸಲ ಟ್ರೈ ಮಾಡ್ದ, ಪ್ರತಿ ಸಲ ಕೂಡ ಹೊರಗಡೆನೆ ಹಾಕಿದ್ರು. ಸೊ ಕೊನೆಗೆ ನಾನು ಫ್ರೀಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟ. ಸೊ ಅವ್ನು ಫ್ರೀಯಲ್ಲಿ ಕೆಲಸ ಮಾಡ್ತಾನಲ್ಲ, ಮಾಡ್ಲಿ ಏನ್ ಮಾಡ್ತಾನೆ ನೋಡುವ ಅಂತ ಹೇಳಿ ಕೆಲಸ ಮಾಡಿಕೊಟ್ರೆ ಚೆನ್ನಾಗಿ ಕೆಲಸ ನಿಭಾಯಿಸ್ತಿದ್ದಾನೆ. ಹಾಗಾಗಿ ಅಲ್ಲಿನ ಓನರ್ ಗೆ ಕೂಡ ಖುಷಿ ಆಗುತ್ತೆ. ಹಾಗಾಗಿ ಕೆಲಸಕ್ಕೆ ಇಟ್ಕೊಂಡ್ ಬಿಡ್ತಾಳೆ. ಜೊತೆಗೆ ಅವನು ಡೀಲಿಂಗ್ ಮಾಡ್ಬಿಡ್ತಾನೆ ಅವನ ಕಂಪನಿಯ ಸೋಜುವನ್ನು ಆಲ್ಕೋಹಾಲ್ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡೋದಕ್ಕೆ. ಮತ್ತೆ ಅದೊಂದು ರಾತ್ರಿ ಇವನಂತೂ ರೆಸ್ಟೋರೆಂಟ್ ಗೆ ಅಂತ ಹೋಗ್ತಾ ಇರುವಾಗ ಹಮೀನ್ ಅದು ನೆನಪಾಗುತ್ತೆ. ಯಾಕಂದ್ರೆ ಈಗೊಂದು ರೆಸ್ಟೋರೆಂಟ್ ಅವಳು ನೋಡ್ತಿದ್ದಾಳಲ್ಲ, ಅದೇ ರೆಸ್ಟೋರೆಂಟ್ ಅಲ್ಲಿ ಹಮೀನ್ ಅವಳು ಮೀಟ್ ಆಗಿದ್ಲು. ಬಟ್ ಇದೇ ರಾತ್ರಿ ನಮ್ಮ ಹಮೀನ್ ಅಂತೂ ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾನೆ. ಅದರದಲ್ಲಿ ಉಪ್ಪು ಖಾರ ಏನೋ ಕಮ್ಮಿ ಆಗಿತ್ತಂತೆ. ಹಾಗಾಗಿ ಎಲ್ಲವನ್ನ ಚೆಲ್ ಬಿಡ್ತಾನೆ. ಅದೇ ಟೈಮ್ಗೆ ಡೋರ್ ರಿಂಗ್ ಆಗುತ್ತೆ. ನೋಡಿದ್ರೆ ಇಲ್ಲಿ ಇವನ್ ಬಂದಿದ್ದಾಳೆ ಮಾತಾಡೋದಕ್ಕೆ. ಅವಳು ಊಟ ಆಯ್ತಾ ಅಂತ ಕೇಳಿದಾಗ ಇವನು ಇಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಅವಳು ಅಲ್ಲಿಗೆ ಬಂದು ಇವನಿಗೆ ಅಡುಗೆ ರೆಡಿ ಮಾಡಿ ಕೊಡ್ತಾಳೆ. ಜಸ್ಟ್ ಲೈಕ್ ಅವನ ತಾಯಿ ಹೇಗೆ ಅಡುಗೆ ಮಾಡ್ತಿದ್ರು ಅದೇ ಟೇಸ್ಟ್ ನ ತರ. ಮತ್ತೆ ಇಬ್ರು ಕೂಡ ಇಬ್ರನ್ನ ಇಂಪ್ರೆಸ್ ಮಾಡ್ತಿದಾರೆ. ಐ ಲವ್ ಯು ಅಂತ ಓಪನ್ ಆಗಿ ಹೇಳಿ ಬಿಡ್ತಾಳೆ. ಇವನಿಗೆ ಕೂಡ ಖುಷಿ ಆಗುತ್ತೆ. ಹಾಗಾಗಿ ಹಗ್ ಮಾಡ್ಬಿಡ್ತಾನೆ. ಹಮೀನ್ಗೆ ಊಟ ತಿಂದು ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ತನ್ನ ತಾಯಿ ಮಾಡ್ತಿದ್ದ ಅಡುಗೆ ರೀತಿನೇ ಇದು ಫೀಲ್ ಕೊಡ್ತಿದೆ. ಸೊ ಅಷ್ಟ್ರಲ್ಲೇ ಇವಳು ಹೇಳ್ದಂಗೆ ನಾನು ಸಾರಿ ಕೇಳ್ತೀನಿ, ನಿನ್ನ ಆ ದಿನ ನಾನೇನು ರಿಜೆಕ್ಟ್ ಮಾಡ್ಲಿಲ್ಲ, ಬದಲಾಗಿ ನಂಗೆ ಬಾಲ್ಯದಿಂದಲೂ ಆಸೆ ಇತ್ತು. ತನ್ನ ಅಮ್ಮನನ್ನಂತೂ ಕಳ್ಕೊಂಡಿದ್ದೀನಿ, ಆದ್ರೆ ಮದುವೆ ಆದ ತಕ್ಷಣ ಅಮ್ಮನ ಸ್ಥಾನದಲ್ಲಿ ಅತ್ತೆ ಆದ್ರೂ ಸಿಗ್ತಾರೆ ಅಂತ ತಿಳ್ಕೊಂಡಿದ್ದೆ. ಅದಕ್ಕೋಸ್ಕರ ನಿನ್ನ ಹತ್ರ ಮಾತಾಡಿಸ್ತಿರ್ಲಿಲ್ಲ ಅಷ್ಟೇ ಅಂತ. ಸೊ ಇದೆಲ್ಲ ಆದ್ಮೇಲೆ ಇವನಂತೂ ಅವಳು ಮಾಡಿದ ಅಡುಗೆಯನ್ನ ಹಮೀನ್ನ ತಾಯಿಗೆ ಸೆಂಡ್ ಮಾಡ್ತಿದ್ಲು. ಅಂಡ್ ಇದನ್ನ ನೋಡಿ ಅವಳು ಕೂಡ ತುಂಬಾ ಖುಷಿ ಪಡ್ತಾಳೆ. ಆದ್ರೆ ನಮ್ಗೆ ಇಲ್ಲಿ ಕ್ಲಿಯರ್ ಆಗುತ್ತೆ ಇವನಂತೂ ಹಮೀನ್ನ ತಾಯಿಯಿಂದಲೇ ರೆಸಿಪಿ ಮಾಡೋದು ಹೇಗೆ ಅಂತ ಕಲ್ತಿರೋದು. ಅವಳು ಪ್ರತಿದಿನ ಕೇಳ್ತಾಳೆ ಅವನ ಫೇವ್ರೆಟ್ ಡಿಶ್ ಯಾವುದು ಮತ್ತೆ ಹೇಗ್ ಮಾಡೋದು ಅಂತ. ಹೀಗೆ ಡೈಲಿ ಫುಡ್ ಅನ್ನ ಮಾಡ್ತಿರ್ತಾಳೆ. ಇವನಿಗೆ ಕೂಡ ಖುಷಿ ಆಗುತ್ತೆ. ಅಂಡ್ ಒಂದು ದಿನ ಡಿಸ್ಕಷನ್ ಮಾಡ್ತಿರುವಾಗ ಹಮೀನ್ ಕೇಳೇ ಬಿಡ್ತಾನೆ, ನೀನಂತೂ ನನ್ನ ತಾಯಿ ತರನೇ ಅಡುಗೆ ಮಾಡ್ತೀಯಾ, ಮದುವೆ ಆದ್ಮೇಲೂ ಕೂಡ ನೀನು ಇದೇ ರೀತಿ ಅಡುಗೆ ಮಾಡ್ತೀಯ ತಾನೆ. ಅವಳು ಹೌದು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಅವಳು ಇನ್ನೊಂದು ಕ್ವಶನ್ ಕೂಡ ಕೇಳ್ತಾಳೆ. ಅದೇನಂದ್ರೆ ನಿನ್ನ ಲೈಫ್ ನ ಗೋಲ್ ಏನು ಅಂತ. ಇದಕ್ಕೆ ಹಮೀನ್ ಹೆಸಿಟೇಟ್ ಮಾಡದೆ ಹೇಳ್ತಾನೆ ನ್ಯಾಚುರಲ್ ಆಗಿ ಸಾಯೋದು ಅಂತ. ಇವನ್ ಹೇಳ್ತಾಳೆ ನೀನು ಸುಮ್ನೆ ಸ್ಟುಪಿಡ್ ಆಗಿ ಮಾತಾಡ್ಬೇಡ, ಆಗಾಗ ಹೆಲ್ತ್ ಚೆಕ್ಅಪ್ ಮಾಡ್ತಿರು ಅಂತ. ಇದರ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಹಮೀನ್ ನ ತಾಯಿ ರೂಮ್ ಅನ್ನ ಕ್ಲೀನ್ ಮಾಡ್ತಿರ್ತಾಳೆ. ಕಾಲ್ ಅಲ್ಲಿ ಇವನ್ ಹತ್ರ ಮಾತಾಡ್ತಿರ್ತಾಳೆ. ಅದೇ ಟೈಮ್ಗೆ ಸಡನ್ ಆಗಿ ಏನೋ ಇದನ್ನು ತರ ಫೀಲ್ ಆಗ್ತಿದೆ. ಅದರ ಪ್ರಕಾರ ಅವರನ್ನು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಹಮೀನ್ ಅಂತೂ ತುಂಬಾ ದೂರದಲ್ಲಿದ್ದ. ಅವನು ಫೈನಲಿ ಹಾಸ್ಪಿಟಲ್ ಗೆ ಬಂದಾಗ ಅಲ್ಲಿನ ಸಿಸ್ಟರ್ ಹೇಳ್ತಾರೆ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ, ಹಾಗಾಗಿ ಅವರದ್ದು ಸರ್ಜರಿ ಮಾಡ್ತಿದ್ದಾರೆ. ಇದನ್ನ ಕೇಳಿ ತಕ್ಷಣ ಅವನು ಮನೆಗೆ ಓಡ್ತಾನೆ. ಮನೆಯಲ್ಲಿ ಅವನ ತಾಯಿ ಮಾಡಿದಂತ ನೂಡಲ್ಸ್ ಅನ್ನ ನುಂಗ್ತಾನೆ. ಆಗ ಅವನ ಕಣ್ಣಿನ ಎದುರಲ್ಲಿ ಇನ್ನು ಅವಳು ಎಷ್ಟು ದಿನ ಬದುಕಬಹುದು ಅಂತ ಕ್ಲಿಯರ್ ಆಗುತ್ತೆ. ಅಂದ್ರೆ 120 ದಿನಗಳು. ಸೊ ಒಮ್ಮೆ ಅವನಿಗೆ ಸಮಾಧಾನ ಆಗುತ್ತೆ. ಅದು 0 ಆದ್ರೆ ಮಾತ್ರ ಸಾಯೋದು ಅವಳು. ಹಾಗಾಗಿ ಇನ್ನು ಬದುಕೋಕೆ ಚಾನ್ಸ್ ಇದೆ. ಸೊ ಇಲ್ಲಿ ಹಾಸ್ಪಿಟಲ್ ಸೀನ್ ಅನ್ನ ನೋಡ್ತೀವಿ. ಫೈನಲಿ ಇವಳು ಎದ್ದಿದ್ದಾಳೆ. ಅಂಡ್ ಹಾಸ್ಪಿಟಲ್ ಅಲ್ಲಿ ಸಿಸ್ಟರ್ ಹೇಳ್ತಾರೆ ಇನ್ ಮುಂದೆ ನಿನ್ನ ತಾಯಿ ಯಾವುದೇ ಮಾಂಸಾಹಾರಿ ಊಟವನ್ನ ಮಾಡಬಾರ್ದು, ಕಂಪ್ಲೀಟ್ ವೆಜಿಟೇರಿಯನ್ ಆಗ್ಬೇಕು, ಇಲ್ಲಾಂದ್ರೆ ಪುನಃ ಆರೋಗ್ಯ ಕ್ರಿಟಿಕಲ್ ಕಂಡೀಷನ್ ಗೆ ಹೋಗುತ್ತೆ. ಸೊ ಅವರಲ್ಲಿ ಹೋದಾದ್ಮೇಲೆ ಹಮೀನ್ ಹೇಳ್ತಾನೆ ಅಲ್ಲಮ್ಮ ನಿಮ್ಗೆ ನಾನು ಹಣ ಎಲ್ಲ ಕಳಿಸ್ತಾ ಇದ್ದೆ ತಾನೆ, ಆ ಹಣವನ್ನ ಏನ್ ಮಾಡ್ತಿದ್ರೆ, ನೀವ್ಯಾಕೆ ರೆಗ್ಯುಲರ್ ಆಗಿ BP ಶುಗರ್ ಎಲ್ಲ ಚೆಕ್ಅಪ್ ಮಾಡ್ತಿರ್ಲಿಲ್ಲ. ಇವನ ತಾಯಿ ಹೇಳ್ತಾಳೆ ನಾನು ಅದ್ರಲ್ಲಿ ₹1 ಕೂಡ ಖರ್ಚು ಮಾಡ್ಲಿಲ್ಲ, ಯಾಕಂದ್ರೆ ನಿನ್ನ ಮದುವೆಗೆ ಬೇಕಾಗುತ್ತೆ ಅಂತ. ಇದಕ್ಕೆ ಹಮೀನ್ ಹೇಳ್ತಾನೆ ಹೀಗೆಲ್ಲ ಇದ್ರೆ ನಾನು ಮದುವೆನೆ ಮಾಡ್ಕೊಳ್ಳೋದಿಲ್ಲ. ಬಟ್ ಇವನ ತಾಯಿ ಹೇಳ್ತಾಳೆ ನಾಳೆ ನಾನು ಡಿಸ್ಚಾರ್ಜ್ ಆಗಿ ವಾಪಸ್ ಬರ್ತೀನಲ್ಲ, ನಿಂಗೊಳ್ಳೆ ಫುಡ್ ರೆಡಿ ಮಾಡ್ತೀನಿ ಅಂತ. ಇದನ್ನ ತಪ್ಪಿಸೋದಕ್ಕೆ ಇವನ್ ಹೇಳ್ತಾನೆ ಅದ್ರದೇನು ಅವಶ್ಯಕತೆನೇ ಇಲ್ಲ, ನಾನು ಹೊರಗಡೆ ಇಲ್ಲಿ ಆದ್ರೂ ರೆಸ್ಟೋರೆಂಟ್ ಗೆ ಹೋಗಿ ಊಟ ಮಾಡ್ತೀನಿ, ನೀವು ತುಂಬಾ ಕೆಟ್ಟದಾಗಿ ಅಡುಗೆ ಮಾಡ್ತೀರಾ ಅಂತ. ಈಗ ಸೀನ್ ವಾಪಸ್ ಪಾಸ್ಟ್ ಗೆ ಹೋಗುತ್ತೆ. ಅದೊಂದು ದಿನ ಹಮೀನ್ ಮನೆಯಿಂದ ಟಿಫಿನ್ ಬಾಕ್ಸ್ ಅಲ್ಲಿ ಬ್ರೇಕ್ಫಾಸ್ಟ್ ಅನ್ನ ತಗೊಂಡು ಹೋಗಿದ್ದ. ಆದ್ರೆ ಅದನ್ನ ಡಸ್ಟ್ ಬಿನ್ ಗೆ ಎಸಿತಾ ಇದ್ದ. ಇದನ್ನ ದೂರದಿಂದ ಅವನ ತಾಯಿ ನೋಡಿದ್ಲು. ಇದನ್ನೆಲ್ಲ ನೋಡಿದ್ಮೇಲೆ ಅವಳು ಪರ್ಸನಲ್ ಆಗಿ ಕೇಳಿದ್ಲು ಕೂಡ, ಯಾಕೆ ನೀನು ಊಟವನ್ನ ಬಿಸಾಕ್ತಿದ್ಯಾ, ನನ್ನ ಅಡುಗೆ ತಿಂದ್ರೆ ನೀನೇನು ಸಾಯ್ತೀಯಾ ಅಂತ. ಕೊನೆಗೆ ಫೋರ್ಸ್ಫುಲ್ ಆಗಿ ಅವನಿಗೆ ಊಟ ಮಾಡ್ಬೇಕಾಯ್ತು ಆ ದಿನ. ಯಾಕಂದ್ರೆ ನಿಜವಾದ ವಿಷಯ ಅವನು ಹೇಳುವ ಹಾಗೂ ಇಲ್ಲ, ಅದನ್ನ ಹೇಳಿದ್ರೆ ಲೈಫ್ ಡಿಸಪಾಯಿಂಟ್ ಅನ್ಸ್ಬೋದು. ಈಗ ಪ್ರೆಸೆಂಟ್ ಅಲ್ಲಿ ಹಮೀನ್ ವಾಪಸ್ ಅವನಿರುವಂತಹ ಜಾಗ ಅಂದ್ರೆ ಸಿಯೋಲ್ ಗೆ ಹೋಗ್ತಾನೆ. ಅವನಿಗೆ ಅಮ್ಮನಿಂದ ದೂರ ಇರೋದಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ಅವನಿಗೆ ಬೇರೆ ದಾರಿನೂ ಇಲ್ಲ. ಸೊ ಆ ದಿನ ಅವನು ಮನೆಗೆ ಬಂದು ಸ್ಟೇ ಆದಾಗ ಅವನ ಬಳಿಗೆ ಇವನ್ ಬಂದು ಈ ಒಂದು ಫುಡ್ ಅನ್ನ ಕೊಡ್ತಾಳೆ. ಆದ್ರೆ ಇದನ್ನ ಸೇವಿಸಿದಾಗ ನಂಬರ್ ಕಾಣುತ್ತೆ ವಾಪಸ್ಸು. ಸೊ ಇಲ್ಲಿ ಇವನಿಗಂತೂ ಕ್ಲಿಯರ್ ಆಗುತ್ತೆ, ಹಾಗಾದ್ರೆ ಇವಳು ಕೊಡ್ತಿರುವಂತ ಫುಡ್ ಸ್ವತಃ ಇವನ ತಾಯಿ ಮಾಡಿರೋದು ಅಂತ. ಅದಕ್ಕೋಸ್ಕರನೇ ಆ ನಂಬರ್ ತೋರಿಸ್ತಾ ಇದ್ದೆ. ಹಮೀನ್ಗಂತೂ ಕೋಪ ಬರ್ತಿದೆ. ಅವನ್ ಹೇಳ್ತಾನೆ ನಾನೇನು ಕಾಮಿಡಿ ಮಾಡ್ತೀನಿ ಅಂತ ತಿಳ್ಕೊಂಡ್ಯಾ, ನಿಜವಾಗ್ಲೂ ನಂಗೆ
ನಂಬರ್ ಕಾಣ್ತಿದೆ. ಮತ್ತೆ ನಿಂಗೆ ನನ್ನ ತಾಯಿ ಬದುಕೋದು ಇಷ್ಟ ಇಲ್ವಾ? ಯಾಕೆ ನಂಗೆ ಅವ್ರು ಮಾಡಿದಂತ ಊಟವನ್ನ ಕೊಡ್ತಿದೀಯಾ? ಹೀಗೆ ಕೋಪದಲ್ಲಿ ಅಲ್ಲಿಂದ ಹೋಗ್ಬಿಡ್ತಾನೆ. ಮತ್ತೆ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಚಹಾ ಕುಡಿಯೋಕೆ ಹೋದಾಗ ಅವನಿಗೆ ಕಾಲ್ ಕೂಡ ಬರುತ್ತೆ. ನೋಡಿದಾಗ ಅವನ ತಾಯಿಯ ಕಾಲ್ ಆಗಿತ್ತು. ಅವಳು ಹಾಸ್ಪಿಟಲ್ ಇಂದ ಕಾಲ್ ಮಾಡಿ ಹೇಳಿದ್ಲು, ನೀನು ಊಟ ಮಾಡಿದ್ಯಾ ಅಂತ. ಇದನ್ನ ಕೇಳಿ ತುಂಬಾನೇ ಬೇಜಾರಾಗುತ್ತೆ. ಇದರ ನೆಕ್ಸ್ಟ್ ಡೇ ಅಂತೂ ಫುಲ್ ಪಾರ್ಟಿ ನಡೀತಿರುತ್ತೆ ಹಮೀನ್ ಕೆಲಸ ಮಾಡ್ತಿದ್ದಂತ ಕಂಪನಿಯಲ್ಲಿ. ಯಾಕಂದ್ರೆ ಎಲ್ಲ ಸ್ಟಾಫ್ ಗಳಿಗೆ ಇವನ ಮೇಲೆ ಖುಷಿ ಆಗಿದೆ. ಅವನ ಕಾರಣದಿಂದಲೇ ಅದೊಂದು ಆಲ್ಕೋಹಾಲ್ ಡ್ರಿಂಕ್ ಅನ್ನ ಪ್ರಮೋಟ್ ಮಾಡೋಕೆ ಸಾಧ್ಯ ಆಯ್ತು. ಬಟ್ ಯಾವಾಗ ಅಲ್ಲಿಂದ ವಾಪಸ್ ಮನೆಗೆ ಹೋದ್ನೋ ಅವನಿಗೆ ತುಂಬಾನೇ ಹೊಟ್ಟೆ ನೋವು ಶುರುವಾಯ್ತು. ಆದ್ರೆ ಸಡನ್ ಆಗಿ ಹೀಗೆಲ್ಲ ಯಾಕಾಗ್ತಿದೆ ಅಂತ ಅವನಿಗೂ ಗೊತ್ತಾಗ್ತಿಲ್ಲ. ಬಟ್ ಅವನು ಯಾವಾಗ ಹಾಸ್ಪಿಟಲ್ ಗೆ ರೀಚ್ ಆದ್ನೋ ಇಲ್ಲಿ ದೊಡ್ಡ ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ. ನಿಜವಾಗಿ ಇವನಿಗೆ ಸ್ಟೊಮಕ್ ಕ್ಯಾನ್ಸರ್ ಇದೆ ಅಂತ. ಆಕ್ಚುಲಿ ಇವನ ತಂದೆ ಕೂಡ ಸ್ಟೊಮಕ್ ಕ್ಯಾನ್ಸರ್ ಇಂದಾನೆ ಸತ್ತಿದ್ದದ್ದು. ಆದ್ರೆ ಹಮೀನ್ ನ ಮುಖದಲ್ಲಿ ಯಾವುದೇ ಬೇಜಾರು ಕಾಣ್ತಿಲ್ಲ. ಯಾಕಂದ್ರೆ ಎಷ್ಟು ಸಮಯ ತನ್ನ ತಾಯಿ ಸಾಯೋದನ್ನ ತಡಿತಾ ಇದ್ದ. ಆದ್ರೆ ಇನ್ ಮುಂದೆ ಸರಿಯಾದ ಜೀವನ ನಡೆಸಬಹುದು. ಯಾಕಂದ್ರೆ ಇವನು ಕೂಡ ಜೊತೆಗೇನೆ ಸಾಯ್ಬಹುದು. ಸೊ ಇದರ ನೆಕ್ಸ್ಟ್ ಡೇ ಅವನು ಪರ್ಸನಲ್ ಆಗಿ ಮೀಟ್ ಆಗೋಕೆ ಹೋಗ್ತಾನೆ ಇವನನ್ನ. ಮತ್ತೆ ಅವಳ ಹತ್ರ ಓಪನ್ ಆಗಿ ಹೇಳ್ಬಿಡ್ತಾನೆ, ನಾನು ಬ್ರೇಕಪ್ ಮಾಡ್ತಿದ್ದೇನೆ, ಎಲ್ಲದಕ್ಕೂ ಥ್ಯಾಂಕ್ ಯು, ನಾನಿನ್ನು ಬರ್ತೀನಿ ಅಂತ ಸೀದಾ ಹೋಗ್ಬಿಡ್ತಾನೆ. ಸೊ ಈಗಿರುವಂತಹ ಸಿಯೋಲ್ ಜಾಗದಿಂದ ಅವನ ನಿಜವಾದ ಮನೆ ಬೂಸ್ತಾನ್ ಗೆ ಹೋಗ್ತಾನೆ. ಇಲ್ಲಿಗೆ ಫೈನಲ್ ರೀಚ್ ಆದ್ಮೇಲೆ ಅವನ ತಾಯಿಯನ್ನ ಮೀಟ್ ಮಾಡಿ ಹೇಗಿದ್ದಾರ ಅಂತ ಕೇಳಿದಾಗ ಅವನ ತಾಯಿ ಹೇಳ್ತಾಳೆ, ನೀನ್ ಯಾರು? ನೀನು ಅಂತೂ ಹೊಸಬನ್ ತರ ಕಾಣ್ತಿದ್ಯಾ. ಇವನ್ ಹೇಳ್ತಾನೆ, ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನಿಮ್ಮ ಮಗ ಹಮೀನ್ ಅಂತ. ಅವಳು ಹೇಳ್ತಾಳೆ, ನನ್ನ ಒಬ್ಬ ಮಗಂತೂ ಆಕ್ಸಿಡೆಂಟ್ ಅಲ್ಲಿ ಸತ್ತ, ಇನ್ನೊಬ್ಬ ಬಾರ್ ಅಲ್ಲಿ ಸತ್ತಿದ್ದ. ಐ ಮೀನ್ ನಿಜವಾಗ್ಲೂ ಏನಾಗ್ತಿದೆ ಇಲ್ಲಿ? ಬಟ್ ಅವಳು ಹೇಳ್ತಾಳೆ, ನಾನ್ ಸುಮ್ನೆ ಆಕ್ಟಿಂಗ್ ಮಾಡ್ತಿದ್ದೆ, ಸಡನ್ ಆಗಿ ಯಾಕೆ ಬಂದೆ ಅಂತ ಕೇಳ್ತಾಳೆ. ಇವನ್ ಹೇಳ್ತಾನೆ, ನಿಮ್ಮ ಕೈಯಾರೆ ಮಾಡುವಂತ ಊಟವನ್ನ ತಿನ್ನೋದಕ್ಕೆ. ಹಮೀನ್ ನ ತಾಯಿ ಹೇಳ್ತಾಳೆ, ನೀನ್ ನಿಜವಾಗ್ಲೂ ಹೀಗೆ ಹೇಳ್ತಿದ್ಯಾ ಅಥವಾ ಜೋಕ್ ಮಾಡ್ತಿದ್ಯಾ? ಇದಕ್ಕೆ ಹಮೀನ್ ಹೇಳ್ತಾನೆ, ಇಲ್ಲ ನಾನು ಸರಿಯಾಗಿ ಹೇಳ್ತಿದ್ದೀನಿ, ನಿಮ್ಮ ಕೈಯಾರೆ ಮಾಡೋ ರ್ಯಾಡಿಸ್ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹೀಗಾಗಿ ಬಂದು ಅವನು ಊಟ ಮಾಡ್ತಿರ್ತಾನೆ. ಬಟ್ ಅವನು ಊಟ ಮಾಡುವಾಗ ಆಲೋಚನೆ ಮಾಡ್ತಾನೆ, ಇವನಿಗೆ ಡಾಕ್ಟರ್ ಹೇಳಿದ್ರು ಇವನು ಕೇವಲ 3 ತಿಂಗಳು ಮಾತ್ರ ಮ್ಯಾಕ್ಸಿಮಮ್ ಬದುಕೋಕೆ ಆಗೋದು. ಮತ್ತೆ ಇವನ ತಾಯಿಗೆ ಟೋಟಲ್ 118 ದಿನದಷ್ಟು ಆಯಸ್ಸಿದೆ. ಸೊ ಇವನು ಕರೆಕ್ಟ್ ಆಗಿ 1 ದಿನವನ್ನ ಅವಳಿಗೆ ಎಕ್ಸ್ಟ್ರಾ ರೀತಿ ಕೊಟ್ಟು ಇವನು ಸತ್ತು 1 ದಿನ ಉಳಿಯೋ ಹಾಗೆ ಮಾಡ್ತಾನಂತೆ. ಅಂದ್ರೆ 1 ದಿನ ಬ್ರೇಕ್ಫಾಸ್ಟ್ ಇವನು ಸ್ಕಿಪ್ ಮಾಡ್ತಾನೆ. ಇದೆಲ್ಲ ಆದ್ಮೇಲೆ ಹಮೀನ್ ಕೇಳ್ತಾನೆ, ನನ್ನ ತಂದೆ ಸರ್ಜರಿ ಆದ ತಕ್ಷಣ ಅವರು ಎಷ್ಟು ವರ್ಷ ಬದುಕಿದ್ರು? ಇವಳು ಹೇಳ್ತಾಳೆ 3 ವರ್ಷ ಅಂತ. ಸೊ ಇದನ್ನ ಕೇಳಿ ಹಮೀನ್ ಹೇಳ್ತಾನೆ, ನಾನಿಲ್ಲಿ ಸ್ವಲ್ಪ ಸಮಯ ಇರ್ಬೋದಾ ಅಂತ. ಇವಳಿಗೆ ಡೌಟ್ ಬರುತ್ತೆ, ಯಾಕೆ ನಿನ್ನ ಕೆಲಸದಿಂದ ಎಷ್ಟ್ ಬಿಟ್ರೆ ಹೇಗೆ ಅಂತ. ಹಮೀನ್ ಹೇಳ್ತಾನೆ, ಇಲ್ಲ ಹೀಗೆ ನನಗೆ ಬದುಕೋಕೆ ಇಷ್ಟ ಇಲ್ಲ. ಹೀಗೆ ದಿನಗಳು ಕಳೆಯುತ್ತೆ. ಲಿಟರಲಿ ಇವನ ತಾಯಿಯ ಜೊತೆಗೇನೆ ಸಾಯೋ ಪ್ಲಾನ್ ಅಲ್ಲಿ ಇದ್ದಾನೆ. ಕೆಲವೊಂದು ದಿನ ಅವನು ತಿನ್ನೋದಿಲ್ಲ, ಯಾಕಂದ್ರೆ ದಿನ ಮ್ಯಾಚ್ ಆಗ್ಬೇಕು ತಾನೆ, ಸೇಮ್ ದಿನ ಸಾಯೋದಕ್ಕೆ. ಆದ್ರೆ ಅಚಾನಕ್ ಆಗಿ ಇನ್ನು 100 ದಿನ ಉಳಿದಿರುವಾಗ ಹಮೀನ್ ನ ತಾಯಿಗೆ ಒಂದು ಕಾಲ್ ಬಂದಿರುತ್ತೆ ಇವನಿಂದ. ಅವಳು ತುಂಬಾ ಎಮೋಷನಲ್ ಆಗಿ ಬೇಜಾರಲ್ಲಿ ಕಾಲ್ ಮಾಡಿರ್ತಾಳೆ. ಇವನಿಗೆ ಹಮೀನ್ ನ ತಾಯಿ ಏನಾಯ್ತು ಅಂತ ಕೇಳಿದಾಗ ಇವನ್ ಹೇಳ್ತಾಳೆ, ಹಮೀನ್ಗೆ ಸ್ಟೊಮಕ್ ಕ್ಯಾನ್ಸರ್ ಇದೆ, ಹಾಗಾಗಿ ಇನ್ನವನು ಕೇವಲ ಸ್ವಲ್ಪ ದಿನಗಳು ಮಾತ್ರ ಬದುಕೋಕೆ ಸಾಧ್ಯ ಅಂತ. ಇದನ್ ಕೇಳ್ದ ಇವಳಿಗಂತೂ ಶಾಕ್ ಆಗ್ಬಿಡುತ್ತೆ. ಮತ್ತೆ ಅವನನ್ನ ನೋಡ್ಲೇಬೇಕು ಅಂತ ಹೇಳಿ ಹೆದರಿಕೆಯಲ್ಲಿ ಸಿಯೋಲ್ ನಿಂದ ಬೂಸಾನ್ ಗೆ ಬಂದ್ಬಿಡ್ತಾಳೆ. ತನ್ನ ಎಮೋಷನ್ ಅನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಅವನನ್ನ ಒಂದು ರೆಸ್ಟೋರೆಂಟ್ ಅಲ್ಲಿ ಮೀಟ್ ಆಗ್ತಾಳೆ. ಅವಳು ಇಲ್ಲಿ ಬಂದು ಹೇಳ್ತಾಳೆ, ನಾನೇನು ದೇವರಲ್ಲ ನಿನ್ನನ್ನ ಬಚಾವ್ ಮಾಡೋದಕ್ಕೆ, ಆದ್ರೆ ನಿಂಗೆ ಸ್ಟೊಮಕ್ ಕ್ಯಾನ್ಸರ್ ಆಗಿದೆ ಅಂತ ನಂಗೆ ಗೊತ್ತಾಗಿದೆ, ಹಾಗಾಗಿ ನಿಂಗೆ ಕೊನೆಯ ಗುಡ್ ಬೈ ಅನ್ನ ಹೇಳೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಇದೆಲ್ಲ ಕೇಳಿ ಆದ್ಮೇಲೆ ವಾಪಸ್ ಅವನು ಮನೆಗೆ ಹೋಗ್ತಾನೆ. ಆದ್ರೆ ಮನೆಯಲ್ಲಿ ರಾತ್ರಿ ಹೊತ್ತು ಅಮ್ಮ ಒಂಟಿಯಾಗಿ ಕೂತಿರ್ತಾರೆ. ಇವನು ಫ್ರಿಡ್ಜ್ ಗೆ ಹೋಗಿ ಇವತ್ತೇನು ಊಟ ಮಾಡಿದ್ದಾರೆ ಅಂತ ಓಪನ್ ಮಾಡಿದಾಗ ಎಲ್ಲ ಖಾಲಿ ಇದೆ. ಅವನು ಬಂದು ಕೇಳ್ತಾನೆ, ಏನಾಯ್ತು ಎಲ್ಲ ಖಾಲಿ ಹಾಕಿದೆ, ಇವತ್ತು ಯಾವುದೇ ಊಟ ಮಾಡ್ಲಿಲ್ವಾ? ಆದ್ರೆ ಇವಳು ಯಾಕೆ ಮಾಡ್ಲಿಲ್ಲ ಅಂದ್ರೆ ಸ್ಟೊಮಕ್ ಕ್ಯಾನ್ಸರ್ ಇರೋರಿಗೆ ಜಾಸ್ತಿ ಮಾಂಸದ ಊಟ ಮತ್ತೆ ಕೆಲವೊಂದು ಡಿಶ್ ಅನ್ನ ಮಾಡೋ ಹಾಗೆ ಇಲ್ಲ. ಸೊ ಅವಳು ಓಪನ್ ಆಗಿ ಹೇಳ್ಬಿಡ್ತಾಳೆ, ನೀನು ಸರ್ಜರಿ ಮಾಡ್ಕೊಳ್ಬೇಕು. ಇದನ್ನ ಕೇಳಿಸ್ಕೊಂಡ ಹಾಮಿನ್ ಹೇಳ್ತಾನೆ, ಆದ್ರೆ ನೀವು ನಂಗೆ ಹೇಳಿದ್ರಿ ನನ್ನ ತಂದೆ ಸರ್ಜರಿ ಆದ್ಮೇಲೆ 3 ವರ್ಷ ಅವರು ಬದುಕಿದ್ರು, ಆದ್ರೆ ಬದುಕಿದ್ದು ಕೂಡ ನರಕವನ್ನ ಅನುಭವಿಸಿದ್ರು ಅಂತ. ಹಾಗಾಗಿ ನಾನು ಮುಂಚೆ ಹೇಳ್ತಿರೋ ಹಾಗೇನೆ ನ್ಯಾಚುರಲ್ ಡೆತ್ ಅನ್ನ ನಾನು ಬಯಸ್ತೇನೆ. ನನ್ನ ಹತ್ರ ಈಗ ಎಷ್ಟು ಸಮಯ ಇದೆ, ಆ ಕಂಪ್ಲೀಟ್ ಸಮಯವನ್ನ ನಿಮ್ ಜೊತೆನೆ ಕಾಲ ಕಳೆದು ಎಂಜಾಯ್ ಮಾಡೋಕೆ ಇಷ್ಟಪಡ್ತೀನಿ. ಆದ್ರೆ ಅವನ ತಾಯಿ ತಲೆ ಬಾಗ್ತಾಳೆ ಮತ್ತೆ ಹೇಳ್ತಾಳೆ, ನಾನಿಗೆ ಭಿಕ್ಷೆ ಬೇಡ್ತಿದ್ದೀನಿ, ದಯವಿಟ್ಟು ನೀನು ಹಾಸ್ಪಿಟಲ್ ಗೆ ಹೋಗಿ ಸರ್ಜರಿ ಮಾಡ್ಕೋ. ಆದ್ರೆ ಹಮೀನ್ ಹೇಳ್ತಾನೆ, ಇನ್ನು ಹಾಸ್ಪಿಟಲ್ ಗೆ ಹೋಗಿ ಏನ್ ಕೂಡ ಯೂಸ್ ಇಲ್ಲ, ಸರ್ಜರಿ ಮಾಡಿಸ್ಕೊಂಡ್ರೆ ನಂಗೆ ಬೇಕಾದ ಲೈಫ್ ಅನ್ನ ಕಳೆಯೋದಕ್ಕೆ ಆಗೋದಿಲ್ಲ. ಆಗ ಅವನ ತಾಯಿ ಹೇಳ್ತಾಳೆ, ನಿನ್ನ ಡ್ಯಾಡ್ ಯಾಕೆ ಸತ್ತಿದ್ರು ಅಂದ್ರೆ ಅವರಿಗೆ ಏಜ್ ಆಗಿತ್ತು, ಆದ್ರೆ ನೀನು ಈಗ ಕೂಡ ಯಂಗ್ ಹುಡುಗ, ಮತ್ತೆ ನಿನ್ನನ್ನು ಬಿಟ್ಟು ನಂಗೆ ಯಾರು ಕೂಡ ಇಲ್ಲ. ನನ್ನ ಕಣ್ಣಾರೆ ಎಷ್ಟು ಸಾವನ್ನ ನೋಡಿದ್ದೀನಿ, ನಿನ್ನನ್ನು ಬಿಟ್ಟು ನಂಗೆ ಬದುಕೋಕೆ ಕೂಡ ಆಗೋದಿಲ್ಲ, ನೀವ್ಯಾಕೆ ಟೆನ್ಷನ್ ಆಗ್ತಿದ್ದೀರಿ ಅಂತ ಇವನು ಕೇಳಿದಾಗ ಅವನ ತಾಯಿ ಹೇಳ್ತಾಳೆ, ಯಾಕಂದ್ರೆ ಅದ್ರ ಕಷ್ಟ ನಂಗೆ ಗೊತ್ತಿದೆ ಅಂತ. ಹೀಗೆ ತುಂಬಾನೇ ಬೇಜಾರು ಪಡ್ತಾಳೆ. ಆದ್ರೆ ಹಮೀನ್ ಅದನ್ನ ಇಗ್ನೋರ್ ಮಾಡಿ ಸಪರೇಟ್ ಹೋಗಿರ್ತಾನೆ. ಮತ್ತೆ ಅವನ ಮಾಮ್ ಮನೆಯಲ್ಲಿ ಒಂಟಿಯಾಗಿ ಕೂಗ್ತಾ ಇರ್ತಾಳೆ. ಈಗ ದಿನಗಳು ಕಳೆಯುತ್ತೆ. ಇವಳು ಬ್ರೇಕ್ಫಾಸ್ಟ್ ಮಾಡ್ತಿದ್ಲು ಮತ್ತೆ ಅದನ್ನ ಇವನು ತಿಂತಾ ಇದ್ದ. ಹೀಗೆ ದಿನಗಳು ಕಳಿತಾ ಕಳಿತಾ ಆಯಸ್ಸು ಕೂಡ ಕಡಿಮೆ ಆಗ್ತಿದೆ ಇಬ್ರದು ಕೂಡ. ಇವಳಂತೂ ಇವನನ್ನ ಮಾತಾಡಿಸ್ತಾನೂ ಇರ್ಲಿಲ್ಲ. ಬಟ್ ಆ ದಿನನೇ ಇವ್ ಮೀಟ್ ಆಗಿರ್ತಾಳೆ ಹಮೀನ್ ನ ತಾಯಿಯನ್ನ. ಅವಳು ಕೇಳ್ತಾಳೆ, ಹೇಗಿದ್ದಾನೆ ನಿಮ್ ಮಗ ಅಂತ. ಇವಳು ಹೇಳ್ತಾಳೆ, ನಾನು ಎಷ್ಟೋ ಕೇಳ್ಬಿಟ್ಟೆ ಸರ್ಜರಿ ಮಾಡ್ಕೊ ಅಂತ, ಆದ್ರೆ ಅವನು ನನ್ನ ಮಾತನ್ನ ಕೇಳ್ತಿಲ್ಲ, ಆದ್ರೆ ನಿನ್ನ
ಮಾತನ್ನು ಅವನು ಕೇಳ್ಬೋದು ಅನ್ಸುತ್ತೆ, ಹಾಗಾಗಿ ದಯವಿಟ್ಟು ಒಮ್ಮೆ ಕೇಳ್ಬಿಡು ಅಂತ ಕೇಳ್ತಾಳೆ. ಅದ್ರ ಪ್ರಕಾರನೇ ಹಮೀನನ್ನ ಮೀಟ್ ಆಗೋದಕ್ಕೆ ಇವ್ ಹೋಗ್ತಾಳೆ. ಇವನಿಲ್ಲಿ ಕೇಳ್ತಾನೆ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ, ನನ್ನನ್ನು ವಾಪಸ್ ಲವ್ ಏನಾದ್ರೂ ಮಾಡ್ತಿದ್ಯಾ? ಇವಳು ಹೇಳ್ತಾಳೆ, ಅದೆಲ್ಲ ಸಾಯಿಲಿ, ನಾನಿಲ್ಲಿ ಮಾತಾಡಕ್ ಬಂದಿರೋದೇನಂದ್ರೆ ನಾನಂತೂ ಬಾಲ್ಯದಿಂದಲೂ ಅನಾಥ, ನನ್ನ ತಾಯಿ ಹೇಗಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಿನ್ಗೆ ಒಬ್ಳು ತಾಯಿ ಇದ್ದು ಕೂಡ ಅವಳ ಮಾತನ್ನ ನೀನು ಕೇಳ್ತಾ ಇಲ್ಲ. ಇದನ್ನ ಕೇಳಿದಾಗ ಇವನು ಕೂಡ ತುಂಬಾನೇ ಎಮೋಷನಲ್ ಕಂಟ್ರೋಲ್ ಮಾಡಿದ್ದ, ಆದ್ರೆ ಕೂಗ್ತಾನೆ. ಅವನ್ ಹೇಳ್ತಾನೆ, ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಲೈಫ್ ಅಲ್ಲಿ ನನ್ನ ತಾಯಿಗೆ ನಾನೇ ಬರ್ಡನ್ ಆಗಿದ್ದೇನೆ, ಅದಕ್ಕೋಸ್ಕರನೇ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ನಮ್ಗೆ ಗೊತ್ತಾಗುತ್ತೆ. ಇವನ್ ಆಕ್ಚುಲಿ ಏನ್ ಮಾಡ್ತಿದ್ದಾನಂದ್ರೆ, ಈಗ ಇವನು ಸಾಯೋ ಚಾನ್ಸಸ್ 3 ತಿಂಗಳು ಅಂತ ಹೇಳಿದ್ರು. ಅದರ ಪ್ರಕಾರನೇ ಅವನ ತಾಯಿಯ 365 ದಿನಗಳ ಲೈಫ್ ನಲ್ಲಿ 364 ಕಳೀತಾನೆ, ಮತ್ತೆ 1 ದಿನವನ್ನ ಹಾಗೆ ಇಡ್ತಾನೆ. ಇದಾದ್ಮೇಲೆ ಏನ್ ಪ್ಲಾನ್ ಅಂದ್ರೆ, ಆ ಟೈಮ್ಗೆ ಇವನು ಸತ್ ಬಿಡ್ತಾನೆ. ಸೊ ಇದರಿಂದ ಒಂದು ಲೈಫ್ ಅವಳದು ಉಳಿಯುತ್ತೆ, ಮತ್ತೆ ಇವನು ಅವನ ತಾಯಿ ಮಾಡಿದಂತ ಊಟವನ್ನ ತಿನ್ನದೇ ಇದ್ರೆ ಅವಳು ನ್ಯಾಚುರಲ್ ಡೆತ್ ಅನ್ನ ಪಡಿತಾಳೆ. ಸೊ ಅವನ ಕಾರಣದಿಂದ ಅವಳು ಸಾಯೋದಿಲ್ಲ, ಹಾಗಾಗಿ ಅವನು ತ್ಯಾಗ ಮಾಡ್ತಿದ್ದಾನೆ. ಇದರ ನೆಕ್ಸ್ಟ್ ಡೇ ಇಂದ ತನ್ನ ಅಮ್ಮನ ಜೊತೆ ತುಂಬಾನೇ ಫುಡ್ ಅನ್ನು ತಯಾರಿಸ್ತಾನೆ, ತುಂಬಾ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಈ ಸಲ ಊಟ ಮಾಡುವಾಗ ತಪ್ಪಿ ಒಂದು ಬೈಟ್ ಅನ್ನ ತಗೊಂಡಿರ್ತಾನೆ. ಆದ್ರೂ ಕೂಡ ಅವನ ತಾಯಿಯ ಲೈಫ್ ಹೋಗಿರುತ್ತೆ, ಯಾಕಂದ್ರೆ ಆ ರೆಸಿಪಿ ಮಾಡುವಾಗ ಅವಳು ಕೂಡ ಇನ್ವಾಲ್ವ್ ಆಗಿದ್ಲು. ಇದಾದ್ಮೇಲೆ ಹಮೀನ್ ಹೇಳ್ತಾನೆ, ಮಾಮ್ ನೀವು ಹೇಳಿರೋ ಹಾಗೇನೆ ನಾನು ಸರ್ಜರಿ ಮಾಡೋದಕ್ಕೆ ರೆಡಿ ಇದೀನಿ, ಆದ್ರೆ ಒಂದ್ ವೇಳೆ ನಾನು ಸತ್ರೆ ನನ್ನ ಕೊನೆಯ ಆಸೆ ಏನಂದ್ರೆ ಯಾವ್ದಾದ್ರು ಸುತ್ತ ಸಮುದ್ರ ಇರುವಂತ ಜಾಗದಲ್ಲಿ ನನ್ನ ಶವವನ್ನ ಹಾಕಿ ಮುಚ್ಚಿಸ್ಬಿಡಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಂಗೆ ಒಂದ್ ವೇಳೆ ಇನ್ನೊಂದು ಜನ್ಮ ಅಂತ ಸಿಕ್ಕಿದ್ರೆ ಅಲ್ಲಿ ನೀವು ನನ್ನ ಮಗಳಾಗಿ ಬನ್ನಿ, ನಾನು ನಿಮ್ಮನ್ನ ಸ್ಕೂಲ್ಗೆ ಕಳಿಸ್ತೀನಿ, ಮತ್ತೆ ನಿಮ್ಗೆ ಎಲ್ಲ ಕೆಲಸ ಮಾಡೋದಕ್ಕೆ ನಾನು ಫ್ರೀಡಮ್ ಕೊಡ್ತೀನಿ. ಇಷ್ಟು ಹೇಳಿ ಅವನ ಮಾಮ್ನ ಜೊತೆಗೆ ಹಾಸ್ಪಿಟಲ್ಗೆ ಸರ್ಜರಿಗ ಅಂತ ಹೋಗ್ತಾಳೆ. ತುಂಬಾ ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಮೈಂಡ್ ಸೆಟ್ ನ ಜೊತೆಗೆ ಹಾಸ್ಪಿಟಲ್ಗೆ ಹೋಗಿರ್ತಾರೆ. ಆದ್ರೆ ಯಾವಾಗ ಅವನು ಸರ್ಜರಿಗಂತ ಒಳಗೆ ಹೋದ, ಅವನ ತಾಯಿ ತುಂಬಾನೇ ಕೂಗ್ತಾರೆ. ಅವನ ಚಿಕ್ಕಮ್ಮ ಕೂಡ ಅಲ್ಲಿದ್ರು, ಸುಮ್ನೆ ಕೂಗ್ಬೇಡ, ಅವನು ಸರಿ ಇದಾನೆ, ಏನಾಗೋದಿಲ್ಲ ಅಂತ ಹೇಳ್ತಾಳೆ. ಈಚೆ ಹಾಸ್ಪಿಟಲ್ ಒಳಗಡೆ ಅಂತೂ ಹಮೀನನ್ನ ಆಪರೇಷನ್ ಮಾಡ್ತಿದ್ದಾರೆ. ಅವನು ಆಪರೇಷನ್ ಮಾಡ್ತಿರುವಾಗ್ಲೇ ಕಲ್ಪನೆ ಮಾಡ್ಕೊಳ್ತಾನೆ, ಹೇಗೆ ಅವನ ಪೂರ್ತಿ ಪರಿವಾರದ ಜೊತೆ ಅವನು ಊಟ ಮಾಡ್ತಿದ್ದಾನೆ ಅಂತ. ಆದ್ರೆ ಕಲ್ಪನೆಯಲ್ಲಿ ಒಬ್ಬೊಬ್ಬರಾಗಿ ಎಲ್ರು ಕೂಡ ಮಾಯ ಆಗ್ತಾರೆ, ಇವನೊಬ್ಬನೇ ಉಳಿತಾನೆ. ಆದ್ರೆ ಯಾವಾಗ ಅವನಿಗೆ ವಾಪಸ್ ಪ್ರಜ್ಞೆ ಬರುತ್ತೋ ಅವನ ಕಣ್ಣೆದುರು ಇವನಿದ್ಲು, ಅವನ ತಾಯಿ ಇದ್ಲು, ಅವನ ಎಲ್ಲ ಆಫೀಸ್ ನ ಸ್ಟಾಫ್ ಗಳು ಕೂಡ ಬಂದಿದ್ರು. ಮತ್ತೆ ಅಲ್ಲಿಗೆ ಅವನ ಆಂಟಿ ಬಂದು ಹೇಳ್ತಾರೆ, ನಾನು ಮತ್ತೆ ನಿನ್ ತಾಯಿ ಸೇರಿ ತುಂಬಾನೇ ಪ್ರೇ ಮಾಡ್ತಿದ್ವಿ, ನೀ ಯಾವಾಗ ಮೂರ್ಛೆಯಿಂದ ವಾಪಸ್ ಬರ್ತೀಯಾ ಅಂತ. ಅಷ್ಟೆಲ್ಲ ಇವನ ಫ್ರೆಂಡ್ ಕೂಡ ಹೇಳ್ತಾನೆ, ನೀನಂತೂ ಫೈನಲ್ ಸ್ಟೇಜ್ ಅಲ್ಲಿ ಬೇರೆ ಇದೆ, ಸರ್ಜರಿ ಅಂತೂ ಪಾಸ್ ಆಗೋದು ಕೂಡ ಡೌಟ್ ಆಗಿತ್ತು, ಆದ್ರೆ ಇಲ್ಲಿ ಚಮತ್ಕಾರನೇ ನಡೆದಿದೆ, ಯಾಕಂದ್ರೆ ನಿನ್ನ ಸರ್ಜರಿ ಪಾಸ್ ಆಗಿದೆ, ಅಂದ್ರೆ ಇವನು ಕ್ಯಾನ್ಸರ್ ಅನ್ನ ಬೀಟ್ ಮಾಡಿದಾನೆ. ಇಲ್ಲಿ ಇವನ್ ಕೂಡ ತುಂಬಾನೇ ಖುಷಿ ಪಡ್ತಾಳೆ, ಹೀಗೇನೆ ಎಲ್ರು ಕೂಡ ಎಂಜಾಯ್ ಮಾಡ್ತಾರೆ. ಇದೆಲ್ಲಾದ್ಮೇಲೆ ಸ್ವಲ್ಪ ದಿನಗಳ ನಂತರ ಸೀನ್ ಅನ್ನ ನೋಡ್ತೀವಿ. ಇಲ್ಲಿ ಹಮೀನ್ ಅಂತೂ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಬಂದಿದ್ದ. ಇವತ್ತು ಅವನು ಸ್ವತಃ ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದ, ಮತ್ತೆ ಅವನ ಕೈಯಾರೆ ಮಾಡಿದಂತ ಅಡುಗೆಯನ್ನ ತನ್ನ ತಾಯಿಗೆ ಟೆಸ್ಟ್ ಮಾಡೋದಕ್ಕಂತ ಕೊಡ್ತಾನೆ. ಅಂಡ್ ಆಗನೇ ನಮ್ಗೆ ಕರೆಕ್ಟ್ ಆಗಿ ಫ್ಲಾಶ್ ಬ್ಯಾಕ್ ಕಾಣುತ್ತೆ. ಫ್ಲಾಶ್ ಬ್ಯಾಕ್ ಅಲ್ಲಿ ಇವನು ಸರ್ಜರಿಗಂತ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಅವನ ಕಣ್ಣಿಗೆ ಅಚಾನಕ್ ಆಗಿ ತಂದೆ ಕಂಡಿದ್ರು. ಮತ್ತೆ ಅವನ ತಂದೆ ಹೇಳ್ತಾರೆ, ಪ್ರತಿ ಸಲ ಅಮ್ಮನ ಕೈಯಿಂದ ನೀನು ಒಂದು ತುತ್ತನ್ನ ತಿಂತಾ ಇದ್ದೆ, ಆದ್ರೆ ಒಂದು ವೇಳೆ ನೀನೇ ಅವರಿಗೆ ಊಟವನ್ನ ತಿನ್ಸಿದ್ರೆ ಅದೆಲ್ಲ ನಾರ್ಮಲ್ ಆಗ್ಬೋದು ಅಂತ. ಅದರ ಪ್ರಕಾರನೇ ಇಲ್ಲಿ ಟೆಸ್ಟಿಂಗ್ ಮಾಡ್ತಿದ್ದಾನೆ. ಅಂಡ್ ಅದರ ಪ್ರಕಾರನೇ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಆ ಒಂದು ಟ್ರಿಕ್ ನಿಜವಾಗ್ಲೂ ವರ್ಕ್ ಆಗ್ತಿದೆ. ಇವಳ ಲೈಫ್ ಲೈನ್ ಒಂದಿದ್ದದು ಎರಡಾಯ್ತು. ಮತ್ತೆ ಇದರಿಂದ ಇವನಿಗೆ ತುಂಬಾ ಖುಷಿ ಆಗುತ್ತೆ, ಈವನ್ ಇವರಿಬ್ರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಇಲ್ಲಿಗೆನೆ ಈ ಕತೆ ಮುಗಿಯುತ್ತೆ. ಇನ್ ಮುಂದೆ ಅವನು ತನ್ನ ತಾಯಿ ಯಾವಾಗ ಸಾಯ್ತಾಳೆ ಅಂತ ಹೆದರಿಕೆಯಲ್ಲಿ ಬದುಕಬೇಕು ಅಂತಲೇ ಇಲ್ಲ. ಸೊ ಇದಾಗಿತ್ತು ಕತೆ. ನಿಜವಾಗ್ಲೂ ಆ ಟೈಮಿಂಗ್ಸ್ ಎಲ್ಲ ಯಾಕೆ ಬರ್ತಿತ್ತು ಅಂತ ನಮ್ಗೂ ಗೊತ್ತಿಲ್ಲ, ಆದ್ರೆ ಕ್ಯಾನ್ಸರ್ ಪೇಷಂಟ್ಸ್ ಗಳ ಲೈಫ್ ಹೇಗಿರುತ್ತೆ ಅಂತ ಕ್ಲಿಯರ್ ಆಗುತ್ತೆ. ಹಾಗಾಗಿ ಎಲ್ಲ ಕ್ಯಾನ್ಸರ್ ಪೇಷಂಟ್ಸ್ ಗಳಿಗೆ ಕೂಡ ಪ್ರೇ ಮಾಡೋಣ, ಅವರು ಗುಣ ಆಗ್ಲಿ ಅಂತ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ, ಪೀಸ್.